ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಮೆಗಾ ಸುದ್ದಿಯಲ್ಲಿ ಒಂದು ಮಹತ್ವದ ವಿಚಾರದ ಬಗ್ಗೆ ಚರ್ಚೆ ಮಾಡೋದಿದೆ. 2023 ವಿಧಾನಸಭಾ ಚುನಾವಣೆಯ ಪೂರ್ವದಲ್ಲಿ ರಾಜ್ಯ ಕಾಂಗ್ರೆಸ್ ಪಾಳೆಯ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಣವನ್ನು ಒದಗಿಸುವಂತಹ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದಿತ್ತು. ಅವತ್ತು ಬಿಜೆಪಿ ಸೇರಿದಂತೆ ಕೇಂದ್ರದ ನಾಯಕರುಗಳು ಇದನ್ನೆಲ್ಲ ವಿರೋಧವನ್ನ ಮಾಡಿದ್ರು. ವಿರೋಧ ಅನ್ನುವಂತಹ ರೀತಿಯಲ್ಲಿ ಫ್ರೀ ವೀಸ್ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಜನರಿಗೆ ಕೊಡಬಾರದು, ಉಚಿತ ಯೋಜನೆಗಳನ್ನು ಕೊಟ್ಟರೆ ದುಡಿಯುವ ಸಾಮರ್ಥ್ಯ ಕಡಿಮೆ ಆಗುತ್ತೆ, ಇತ್ಯಾದಿ ಚರ್ಚೆಗಳು ರಾಜ್ಯ ರಾಜಕಾರಣದಲ್ಲಿ ಎಲ್ಲವೂ ಕೂಡ ಚರ್ಚೆ ಆಗ್ತಾ ಇತ್ತು. ಅನೇಕ ಆರ್ಥಿಕ ತಜ್ಞರು ಕೂಡ ಇದನ್ನು ಟೀಕೆ ಟಿಪ್ಪಣಿ ಮಾಡಿದ್ರು. ಮಹಿಳೆಯರಿಗೆ ನೀವು ಸಾರಾಸಗಟಾಗಿ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಕೊಡೋದ್ರಿಂದ ನೀವು ಒಂದು ಕಡೆ ಆರ್ಥಿಕವಾಗಿ ಬೆಳವಣಿಗೆ ಆಗುತ್ತೆ ಅನ್ನುವಂಥ ವಾದವನ್ನು ಮುಂದಿಡ್ತೀರಿ, ಆದರೆ ಅದು ದೀರ್ಘಕಾಲದ ಆರ್ಥಿಕತೆಗೆ ಹೊಡೆತವನ್ನು ಬೀಳುತ್ತೆ ಅಂತ ಅನೇಕ ತಜ್ಞರು ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಕೇವಲ ಕರ್ನಾಟಕ ಮಾತ್ರವಲ್ಲ, ಮಧ್ಯಪ್ರದೇಶ್, ಹರಿಯಾಣ, ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಅಲ್ಲಲ್ಲಿಯ ಪಾರ್ಟಿಗಳು ಕೂಡ ಈ ರೀತಿಯಾದಂತಹ ಯೋಜನೆಗಳನ್ನು ಘೋಷಣೆ ಮಾಡಿ ಮಹಿಳೆಯರನ್ನ ಕೇಂದ್ರೀಕರಿಸಿಕೊಂಡು ಹಣವನ್ನು ಕೊಡೋ ಪ್ರಯತ್ನವನ್ನು ಮಾಡಿದರು. ಇದೀಗ ಒಂದು ವರದಿ ಬಂದಿದೆ, ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಸಮಿತಿಯಿಂದ ಬಂದಿರುವಂತಹ ವರದಿ. ಹೀಗೆ ಮಹಿಳೆಯರಿಗೆ ಹಣವನ್ನು ಕೊಡೋದ್ರಿಂದ ಆರ್ಥಿಕತೆಯ ಉತ್ತೇಜನ ಆಗುತ್ತೆ ಅನ್ನೋದನ್ನು ತನ್ನ ವರದಿಯಲ್ಲಿ ಈ ಸಮಿತಿ ಉಲ್ಲೇಖ ಮಾಡಿದೆ. ಹಾಗಾದರೆ ಕಾಂಗ್ರೆಸ್ ಕೊಡ್ತಾ ಇರುವಂತಹ ಗೃಹಲಕ್ಷ್ಮಿ ಹಣದಿಂದ ಆರ್ಥಿಕತೆ ಹೆಂಗೆ ಹೆಚ್ಚಳ ಆಗುತ್ತೆ ಅನ್ನೋದು ಒಂದು. ಎರಡನೆಯದ್ದು, ಕರ್ನಾಟಕ ರಾಜ್ಯದ ತಲಾ ಆದಾಯ ಈ ಯೋಜನೆಗಳನ್ನು ಕೊಡೋದಕ್ಕೆ ಶುರುವ ಮಾಡಿದ ನಂತರ ಹೆಚ್ಚಾಗಿದೆ ಅನ್ನುವಂತಹ ಡೀಟೇಲ್ಸ್ಗಳು ಕೂಡ ಬರ್ತಾ ಇದೆ. ಹೆಂಗೆ ಇದು ಕೇವಲ ಒಂದು ಸಣ್ಣ ಅವಧಿಗೆ ಸೀಮಿತನಾ ಅಥವಾ ದೀರ್ಘಾವಧಿಗೂ ಕೂಡ ಇದು ದೊಡ್ಡ ಮಟ್ಟದ ಕೊಡುಗೆ ಕೊಡುತ್ತಾ? ಇದೇ ಇವತ್ತಿನ ವಿಶೇಷ. ಗೃಹಲಕ್ಷ್ಮಿ ಕೇಂದ್ರ ಮೆಚ್ಚುಗೆ. ಪಂಚ ಗ್ಯಾರಂಟಿಗಳು, ಗೃಹಲಕ್ಷ್ಮಿ, ಶಕ್ತಿ ಯೋಜನೆ, ಯುವ ನಿಧಿ, ಅದಾದ ನಂತರ ಮನೆಗೆ 200 ಯೂನಿಟ್ ವಿದ್ಯುತ್ತನ್ನು ಉಚಿತವಾಗಿ ಕೊಡುವಂತಹ ಯೋಜನೆ, ಅದಾದ ನಂತರ ಅನ್ನಭಾಗ್ಯ, ಹೀಗೆ 5 ಯೋಜನೆಗಳನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಚುನಾವಣಾ ಪೂರ್ವದಲ್ಲಿ ಘೋಷಣೆ ಮಾಡಿತ್ತು. ಅವುಗಳನ್ನು ಅನುಷ್ಠಾನ ಕೂಡ ಮಾಡಿದ್ದಾರೆ. ಇದೀಗ ಗೃಹಲಕ್ಷ್ಮಿಯನ್ನು ಪರಿಷ್ಕರಣೆ ಕೂಡ ಮಾಡಲಾಗ್ತಾ ಇದೆ. ಇವೆಲ್ಲದರ ನಡುವೆ ಈ ಯೋಜನೆಯನ್ನು ಕೇಂದ್ರ ಸರ್ಕಾರ ಮೆಚ್ಚಿಕೊಂಡಿದೆ. ಕರ್ನಾಟಕದ ಯೋಜನೆಗೆ ಕೇಂದ್ರ ಸಮಿತಿ ಇದೀಗ ಶಬ್ಬಾಸ್ಗಿರಿ ಕೊಟ್ಟಿರೋದು. ಫಲಾನುಭವಿ ಜೀವನ ಸುಧಾರಣೆಗೆ ಪೂರಕವಾದಂತಹ ಯೋಜನೆ ಅಂತ ಅದೆಲ್ಲ ಹೇಳ್ತಾ ಇದೆ. ಫಲಾನುಭವಿಗಳ ಕುಟುಂಬದಲ್ಲಿ ಉಳಿತಾಯ ಆಗ್ತಾ ಇದೆ, ಉಳಿತಾಯವಾದಂತಹ ಹಣವನ್ನು ಬಳಕೆ ಮಾಡ್ತಿದ್ದಾರೆ ಅಂತ. ಹಣದುಬ್ಬರ ಹೆಚ್ಚಿದಂತೆ ಗೃಹಲಕ್ಷ್ಮಿ ಹಣವನ್ನು ಕೂಡ ಪರಿಷ್ಕರಣೆ ಮಾಡಬೇಕು. ಹಣದುಬ್ಬರ ಹೆಚ್ಚಾದಾಗ ಇವತ್ತು ಕೊಡ್ತಾ ಇರುವಂತಹ 2,000 ರೂಪಾಯಿ ಸಾಕಾಗೋದಿಲ್ಲ, ಅದರ ಬದಲಾಗಿ ಆ ಹಣವನ್ನು ಹೆಚ್ಚಳ ಮಾಡಬೇಕು ಅಂತಲೂ ಕೂಡ ಈ ಸಮಿತಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ನೀವು ರಾಜ್ಯ ಕಾಂಗ್ರೆಸ್ ಪಾಳೆಯದ ನಾಯಕರುಗಳು ಅಥವಾ ರಾಹುಲ್ ಗಾಂಧಿ, ಸಿದ್ದರಾಮಯ್ಯನವರು ಒಂದು ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ ಯಾವಾಗಲೂ ಈ ಯೋಜನೆ ಕೊಡುವಂತಹ ಸಮಯದಲ್ಲಿ. ನಾವು ಮಹಿಳೆಯರಿಗೆ ಉಚಿತವಾದಂಥ ಬಸ್ ಕೊಡ್ತಾ ಇದ್ದೀವಿ, ಕೈಯಲ್ಲಿ 2,000 ರೂಪಾಯಿ ಹಣವನ್ನು ಕೊಡ್ತಾ ಇದ್ದೀವಿ. ಯಾವುದಾದರೂ ಒಬ್ಬ ಮಹಿಳೆ ಒಂದು ಪ್ರವಾಸಿ ಸ್ಥಳಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಉಚಿತವಾಗಿ ಮಹಿಳೆ ಹೋಗ್ತಾಳೆ. ನಾವು ಕೊಟ್ಟಂತ 2,000 ರೂಪಾಯಿ ಹಣ ಮತ್ತು ಅವರ ವೈಯಕ್ತಿಕ ಹಣವನ್ನು ಅಲ್ಲಿ ಖರ್ಚು ಮಾಡ್ತಾರೆ. ಆ ಮುಖಾಂತರ ಆರ್ಥಿಕ ಚಟುವಟಿಕೆಗಳಲ್ಲಿ ಮಹಿಳೆಯರನ್ನು ಸ್ವಾವಲಂಬಿ ಮಾಡ್ತಾ ಇದ್ದೀವಿ. ಆ ಮುಖಾಂತರ ವ್ಯಾಪಾರ ವಹಿವಾಟೆಲ್ಲ ಹೆಚ್ಚಳ ಆಗುತ್ತೆ. ಈ ವ್ಯಾಪಾರ ವಹಿವಾಟು ಹೆಚ್ಚಳ ಆಗೋದ್ರಿಂದ GDPಯು ಕೂಡ ಜಾಸ್ತಿ ಆಗುತ್ತೆ, ಆರ್ಥಿಕ ಉತ್ತೇಜನ ಸಿಗುತ್ತೆ ಅಂತ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಕಾಂಗ್ರೆಸ್ನ ಬೇರೆ ಬೇರೆ ನಾಯಕರು ಈ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ರು. ಇದೀಗ ಅದರಂತೆ ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಸಮಿತಿ ಈ ವರದಿಯನ್ನು ಕೊಟ್ಟಿದೆ. ಈ ವರದಿಯಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ನೀವು ನೋಡಿ, ಮಧ್ಯಪ್ರದೇಶದಲ್ಲಿ ಒಂದು ಯೋಜನೆ ಇದೆ, ಲಾಡ್ಲಿ ಬಹನ ಯೋಜನೆ ಅಂತ, 1,500 ರೂಪಾಯಿ ಕೊಡ್ತಾರೆ. ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿ ಮಾಜಿ ಲಡ್ಕಿ ಬಹಿನ್ ಯೋಜನೆ ಅನ್ನುವಂಥ ಯೋಜನೆ 1,500 ರೂಪಾಯಿ ಹಣ ಕೊಡ್ತಾರೆ.
ಹರಿಯಾಣದಲ್ಲಿ ದೀನ್ ದಯಾಳ್ ಲಾಡೋ ಲಕ್ಷ್ಮಿ ಯೋಜನೆ ಅಂತ ಅಲ್ಲಿ ಒಂದು 2,100 ರೂಪಾಯಿ ಹಣವನ್ನು ಕೊಡಲಾಗುತ್ತೆ. ಛತ್ತೀಸ್ಗಢದಲ್ಲಿ ಮಹತ್ಸಾರಿ ವಂದನ್ ಯೋಜನೆ ಅಂತ 1,000 ರೂಪಾಯಿ ಹಣವನ್ನು ಕೊಡಲಾಗುತ್ತೆ. ಅಸ್ಸಾಂನಲ್ಲಿ 1,250 ರೂಪಾಯಿ ಹಣವನ್ನು ಕೊಡಲಾಗುತ್ತೆ. ಆ ವರದಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಪ್ರಸಕ್ತ ಹಣಕಾಸು ವರ್ಷದಲ್ಲಿ 15ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಈ ಯೋಜನೆ ಇದೆ. ಇಡೀ ದೇಶದ 12 ಕೋಟಿ ಮಹಿಳೆಯರಿಗೆ 1.7 ಲಕ್ಷ ಕೋಟಿ ರೂಪಾಯಿ ಹಣವನ್ನು ವಿವಿಧ ರಾಜ್ಯಗಳು ವಿನಿಯೋಗ ಮಾಡ್ತಾ ಇವೆ. 1.7 ಲಕ್ಷ ಕೋಟಿ ಹಣ ವಿನಿಯೋಗ ಆಗ್ತಾ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ಈ ಯೋಜನೆಯ ಪರಿಣಾಮ ಫಲಾನುಭವಿಗಳ ಕುಟುಂಬದ ಉಳಿತಾಯ ಮತ್ತು ಬಳಕೆ ಎರಡರಲ್ಲೂ ಕೂಡ ಏರಿಕೆ ಕಂಡು ಬಂದಿದೆ. ಕುಟುಂಬದ ವೆಚ್ಚ ಹಣದುಬ್ಬರಕ್ಕೆ ಅನುಗುಣವಾಗಿ ಕಾಲಕಾಲಕ್ಕೆ ಮಹಿಳೆಯರಿಗೆ ನೀಡುವ ಹಣದ ಮೊತ್ತವನ್ನು ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿದರು. ಮಹಾರಾಷ್ಟ್ರ, ಒಡಿಶಾದಲ್ಲಿ ಯೋಜನೆಯ ಬಳಿಕ ಕುಟುಂಬದ ವೆಚ್ಚದಲ್ಲಿ ಕ್ರಮವಾಗಿ 46% ಮತ್ತು 28% ಏರಿಕೆ ಆಗಿದೆ ಅಂತ ಹೇಳ್ತಿದ್ದಾರೆ. ಈ ಯೋಜನೆಯನ್ನು ಕುಟುಂಬಗಳ ಸಾಮರ್ಥ್ಯ ವೃದ್ಧಿಯಾಗಿದೆ, ಡಿಜಿಟಲ್ ಸಾಕ್ಷರತೆ ಬಂದಿದೆ, ಸ್ವಸಹಾಯ ಸಂಘಗಳ ಜೊತೆಗೆ ಇದನ್ನೆಲ್ಲವನ್ನು ಕೂಡ ಕನೆಕ್ಟ್ ಮಾಡಬೇಕು, ಆ ಮುಖಾಂತರ ಅವರನ್ನು ಡಿಜಿಟಲ್ ವ್ಯಾಪ್ತಿಗೆ ತರುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಲಾಗ್ತಾ ಇದೆ. ಕುಟುಂಬಗಳಲ್ಲಿ ಇದರಿಂದ ಧನಾತ್ಮಕ ಬದಲಾವಣೆ ಆಗ್ತಿದೆ, ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ತಾ ಇದೆ, ಬಾಹ್ಯ ಪಾವತಿ ಅವಲಂಬನೆ ಕಡಿಮೆ ಮಾಡಿದೆ ಅಂತ ಈ ವರದಿಯಲ್ಲಿ ಎಲ್ಲವನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಕರ್ನಾಟಕದ ಬಜೆಟ್ನಲ್ಲಿ ಇದಕ್ಕಾಗಿ 28,600 ಕೋಟಿ ರೂಪಾಯಿ ಖರ್ಚು ಮಾಡಲಾಗುತ್ತೆ. ಅಂದರೆ ಒಟ್ಟಾರೆ ಗ್ಯಾರಂಟಿಗಳಿಗೆ ಕಾಂಗ್ರೆಸ್ ಸರ್ಕಾರ 52,000 ಕೋಟಿ, ಅದು ಯುವ ನಿಧಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಅದಾದ ನಂತರ ವಿದ್ಯುತ್ ಕೊಡುವಂತಹ ವಿಚಾರ ಆಗಿರ್ಬೋದು, ಅದರ ಜೊತೆಗೆ ಗೃಹಲಕ್ಷ್ಮಿ ಹಣ ಕೂಡ. ಕೇವಲ ಗೃಹಲಕ್ಷ್ಮಿಗಾಗಿನೇ 28,600 ಕೋಟಿ ರೂಪಾಯಿ ಹಣವನ್ನು ಯಾರು ವಿನಿಯೋಗ ಮಾಡ್ತಾರೆ? ರಾಜ್ಯ ಸರ್ಕಾರದವರು ವಿನಿಯೋಗ ಮಾಡ್ತಿದ್ದಾರೆ. ಇದೀಗ ಈ ಸಮಿತಿ ಒಪ್ಪಿಕೊಂಡಿದೆ ಅಥವಾ ಇದನ್ನ ಪುರಸ್ಕಾರ ಮಾಡಿದೆ, ಶಬ್ಬಾಷ್ಗಿರಿ ಕೊಟ್ಟಿದೆ. ಎಸ್, ಪ್ರಧಾನಮಂತ್ರಿಗಳ ಈ ಸಮಿತಿ ಇಂಥದ್ದೊಂದು ವರದಿಯನ್ನು ಕೊಟ್ಟಿದೆ. ಇದರ ಸಾಧಕ ಬಾಧಕಗಳೇನು? ಯಾಕಂದರೆ ಸುಪ್ರೀಂ ಕೋರ್ಟ್ ಕೂಡ ಅನೇಕ ಬಾರಿ ಹೇಳಿದೆ, ರಾಜ್ಯ ಸರ್ಕಾರಗಳಿಗೆ ಉಚಿತ ಯೋಜನೆಗಳನ್ನು ಕೊಡುವಂತಹ ಸಮಯದಲ್ಲಿ ಸ್ವಲ್ಪ ಗಮನಕ್ಕಿಟ್ಕೊಂಡು ಉಚಿತ ಯೋಜನೆಗಳನ್ನು ಕೊಡಬೇಕು, ಇಡೀ ದೇಶದ ಆರ್ಥಿಕತೆಗೆ ಅದು ಮಾರಕ ಅನ್ನುವಂತಹ ರೀತಿಯಲ್ಲಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದು ನೋಡಿದ್ದೀವಿ. ಹಾಗಾದರೆ ಇದ್ರ ಬಗ್ಗೆ ಆರ್ಥಿಕ ತಜ್ಞರು ಏನಂತಾರೆ, ಮಹಿಳೆಯರು ಏನಂತಾರೆ, ಇದೇ ವಿಚಾರದ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ಹಲವು ಜನ ಅತಿಥಿಗಳು ಕೂಡ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಚಿಂತಕಿ ಆಗಿರುವಂಥ ಸುಮಾ ಕಿರಣ್ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಂದು ಕಡೆ ಆರ್ಥಿಕ ತಜ್ಞರಾಗಿರುವಂಥ ಅನಿಲ್ ಭಾರದ್ವಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಚಿಂತಕಿ ಆಗಿರುವಂಥ ಮರಿಯಾ ಹುಸೇನ್ ಅವರು ಕೂಡ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸುಮಾ ಕಿರಣ್ ಮೇಡಮ್, ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಸಮಿತಿ ಕೊಟ್ಟಿರುವಂಥ ವರದಿ ಶಬ್ಬಾಷ್ಗಿರಿ ಕೊಟ್ಟಿರೋದು ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆಗಳಿಗೆ, ಸರಿನಾ? ಅಂದರೆ ನೋಡಿ, ಕಾಸು 2,000 ರೂಪೀಸು ಪ್ರತಿಯೊಂದು ಮಹಿಳೆಗೆ ಬರ್ತಾ ಇರೋದು ಕರೆಕ್ಟ್ ಅಂದರೆ ಕರೆಕ್ಟ್, ಬಟ್ ಅದು ಕರೆಕ್ಟಾಗಿ ಬೇಕಾಗಿರೋರ್ಗೆ ಹೋಗ್ತಾ ಇದೆಯಾ? ಸೊ ಇದೇ ಇವಾಗ ಸಭಾಷ್ ಅಂತ ಹೇಳಿದವರು ಆವಾಗ ಇದನ್ನೇ ನಿಂದನೆ ಮಾಡಿದರು. ಸೊ ಇವಾಗ ಅವರೇ ಕಾಂಟ್ರಾಡಿಕ್ಟರಿ ಕೊಟ್ಟಾಗ ಎಕ್ಸಾಕ್ಟ್ಲಿ ಸೊ ಇವಾಗಲೂ ಅಷ್ಟೇ ಇದನ್ನು ರೈಸ್ ಮಾಡಬೇಕು, ಕೊಡಿ, ಕಂಟಿನ್ಯೂ ಮಾಡಿ ಅಂದಾಗ ಈ ಲೂಪ್ ಹೋಲ್ಸ್ನ ಫಿಕ್ಸ್ ಮಾಡೋದು, ಲೀಕೇಜಸ್ನ ಫಿಕ್ಸ್ ಮಾಡೋದ್ರ ಬಗ್ಗೆನೂ ಗಮನ ಇರಬೇಕು. ಇಲ್ಲ ಅಂದರೆ ಏನದು ವೇಸ್ಟ್ ಆಗ್ತಾ ಇದೆ. ಯಾಕಂದರೆ ಇವಾಗ ಒಂದು ವೆಲ್ಫೇರ್ ಸ್ಕೀಮ್ಗೆ ಕಾಸು ಕೊಡ್ತಾ ಇರೋದು ಒಂದೊಂದು ಕಡೆ ಡೆವಲಪ್ಮೆಂಟ್ನ ನಿಲ್ಲಿಸೋದಕ್ಕೆ ಹೊಣೆ ಆಗಬಾರ್ದು ಅಲ್ವಾ? ಸೊ ಐ ಡೋಂಟ್ ಥಿಂಕ್ ಸೊ. ಇದು ಕರೆಕ್ಟ್ ತಪ್ಪು ಅಂತ ಹೇಳೋದಕ್ಕಿಂತ ಬ್ಯಾಲೆನ್ಸ್ ಮಾಡೋದು ಮುಖ್ಯ, ಅದು ನನ್ನ ಅನಿಸಿಕೆ. ಎಸ್ ಮೇಡಮ್, ಬರ್ತೀನಿ. ಇಂಪಾರ್ಟೆಂಟ್ ರಿಯಾಕ್ಷನ್ ಆರ್ಥಿಕ ತಜ್ಞರದ್ದು. ಆ ವರದಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಸರ್, ಫಲಾನುಭವಿಗಳ ಕುಟುಂಬದಲ್ಲಿ ಉಳಿತಾಯ ಮತ್ತು ಬಳಕೆ ಎರಡೂ ಕೂಡ ಹೆಚ್ಚಾಗ್ತಾ ಇದೆ ಅಂತ. ನೀವೇ ಅನೇಕ ಬಾರಿ ನಮ್ಮ ಪ್ಯಾನಲಲ್ಲಿ ಮಾತನಾಡ್ತಾ ಇದ್ದೀರಿ, ಉಚಿತ ಯೋಜನೆಗಳನ್ನು ಕೊಡೋದ್ರಿಂದ ಆರ್ಥಿಕತೆಯ ದೃಷ್ಟಿಯಿಂದ ಸರಿಯಲ್ಲ ಅಂತ. ಬಟ್ ಅವ್ರು ಹೇಳ್ತಾ ಇದ್ದಾರೆ ಉಳಿತಾಯ ಮತ್ತು ಬಳಕೆ ಎರಡೂ ಕೂಡ ಹೆಚ್ಚಾಗ್ತಿದೆ. ಜಿ ಕನ್ನಡ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ. ಹಿಂದೆ ಸುಮಾರಷ್ಟು ಸತಿ ಈ ಟಾಪಿಕ್ ವಿಚಾರವಾಗಿ ನಾವು ಚರ್ಚೆ ಮಾಡಿದ್ದಿದೆ, ಇದೇ ವೇದಿಕೆಯಲ್ಲಿ ನಾವು ಚರ್ಚೆ ಮಾಡಿದ್ದಿದೆ. ಇವತ್ತು ನ್ಯೂಸ್ ಪೇಪರಲ್ಲಾಗಿರಬಹುದು, ಬೇರೆ ನಮ್ಮ ಬಂದಂಥ ಮಾಹಿತಿಗಳನ್ನೆಲ್ಲ ನೋಡಿದಾಗ ಪ್ರಧಾನಮಂತ್ರಿಯ ಸಲಹಾ ಸಮಿತಿ ಮತ್ತು ಅದು ಇದಕ್ಕೋಸ್ಕರನೇ ಆರ್ಥಿಕ ಸಮಿತಿ ಏನೊಂದು ವರದಿಯನ್ನು ಕೊಟ್ಟಿದೆ. ಇದು ಆ ಫಲಾನುಭವಿಗಳ ದೃಷ್ಟಿಯಿಂದ ನೋಡಿದಾಗ ಖಂಡಿತವಾಗ್ಲೂ ನಿಜವೇ. 2,000 ರೂಪಾಯಿ ಕೊಟ್ಟಾಗ ಅವ್ರಿಗೆ ಅದರ ಆದಾಯ ಜಾಸ್ತಿ ಆಗೇ ಆಗತ್ತೆ. ಅವ್ರು ಅದರಿಂದ ಖರ್ಚು ಮಾಡೋದನ್ನು ಮಾಡೇ ಮಾಡ್ತಾರೆ. ಯಾರೂ ದುಡ್ಡು ಇಸ್ಕೊಂಡು ಮನೆಯಲ್ಲಿ ಇಟ್ಕೊಂಡು ಕೂತ್ಕೊಳ್ಳೋದಿಲ್ಲ.
2,000 ರೂಪಾಯಿ ಕೈಗೆ ಬಂದಾಗ ಸುಮ್ಮನೆ ಇಟ್ಕೋತೀವ ನಾವು, ಅದನ್ನು ನಾವು ಖರ್ಚು ಮಾಡೇ ಮಾಡ್ತೀವಿ. ಅದನ್ನು ಖರ್ಚು ಮಾಡೋದ್ರಿಂದ ನಮಗೆ GDP ಡೆಫಿನೆಟಾಗಿ ಇಂಪ್ರೂವ್ ಆಗುತ್ತೆ. ಯಾಕೆ ಅಂತಂದರೆ 28,000 ಕೋಟಿ ರೂಪಾಯಿ ಅದು ಮಾರ್ಕೆಟಿಗೆ ಬಂದಾಗ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ತೆರಿಗೆ ಮುಖಾಂತರ ನಾವು ಸಂಗ್ರಹ ಮಾಡಿದ್ದನ್ನು ನಾವು ಜನಗಳಿಗೆ ವಾಪಸ್ ಕೊಟ್ಟಾಗ ಅವರು ಅದನ್ನು ಖರ್ಚು ಮಾಡ್ತಾರೆ. GDP ಅಂತಂದ್ರೇನು, ದೇಶದಲ್ಲಿ ಅಥವಾ ರಾಜ್ಯದಲ್ಲಿ, ಈಗ ಸ್ಟೇಟ್ GDP ಅಂತ ತೊಗೊಂಡ್ರೆ ರಾಜ್ಯದಲ್ಲಿ, ನೇಷನ್ ಅಂತ ತೊಗೊಂಡ್ರೆ ರಾಷ್ಟ್ರ ಮಟ್ಟದಲ್ಲಿ ಆಗುವಂಥ ಒಟ್ಟು ವಹಿವಾಟು ಅಂತ. ಈ 28,000 ಮಟ್ಟಿಗೆ ನಮ್ಮ ರಾಜ್ಯಕ್ಕೆ 1.25 ಲಕ್ಷ ಕೋಟಿಯಿಂದ 1.5 ಲಕ್ಷ ಕೋಟಿ ತನಕ ನಮ್ಮ ದೇಶಕ್ಕೆ ವಹಿವಾಟು ಜಾಸ್ತಿ ಆಗೋದಂತೂ ಖಂಡಿತವಾಗ್ಲೂ ಹೌದು, ಅದರಲ್ಲಿ ಏನು ಬೇರೆ ಮಾತು ಇಲ್ಲವೇ ಇಲ್ಲ. ಆದರೆ ಮೇಡಮ್ ಅವರು ಹೇಳಿದ ಮಾತನ್ನು ಒಂದು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಈಗ ಸುಮ್ಮನೆ ನಾವು 2,000 ರೂಪಾಯಿ ಕೊಟ್ಬಿಡೋದ್ರಲ್ಲಿ ಏನಾದರೂ ಉಪಯೋಗ ಇದೆಯಾ ಇಲ್ವಾ ಅಂತ ನಾವು ನೋಡಿದಾಗ, ಯಾರು ಫಲಾನುಭವಿಗಳಿಗೆ ಅವಶ್ಯಕತೆ ಇದೆಯಾ? ಈಗ ನನ್ನ ತಾಯಿನೂ ಒಬ್ಬಳು ಮನೆ ಯಜಮಾನಿ, ನನ್ನ ಹೆಂಡತಿನೂ ಮನೆ ಯಜಮಾನಿ, ಹೌದಾ? ನಮ್ಮ ತಾಯಿಗೂ ನಾವು ತಗೋತಿಲ್ಲ, ನನ್ನ ಹೆಂಡತಿಗೂ ತಗೋತಿಲ್ಲ. ಆದರೆ ನಾವು ಸ್ವಪ್ರೇರಣೆಯಿಂದ ತಗೋತಿಲ್ಲ. ಆದರೆ ನಮ್ಮಂತಹ ಆರ್ಥಿಕ ಪರಿಸ್ಥಿತಿ ಇರೋರು ಎಷ್ಟು ಜನ ತಗೋತಾ ಇದ್ದಾರೆ? ಸ್ವಪ್ರೇರಣೆ ಮಾಡಲಿ ಅಂತ ನಮ್ಮ ವಾದ. ಅದು ಅವ್ರ ಜನಕ್ಕೆ ಬರಬೇಕು, ಅದು ಜನಕ್ಕೆ ಬರಬೇಕು. ಅದು ನಾವು ಜನಕ್ಕೆ ತೊಗೊಂಬರೋಣ ಅಂತ ನಾವು ಹೇಳೋದಕ್ಕಾಗಲ್ಲ. ನೀವು ಸ್ವಪ್ರೇರಣೆಯಿಂದ ಮಾಡಿ ಅಂತ ನಾವು ಹೇಳಿದ್ರೆ ಅದು ಸ್ವಪ್ರೇರಣೆ ಎಲ್ಲಾಗತ್ತೆ? ಹಾಗೆ ಅನೇಕ ಜನ ಸರ್, ನಿಮ್ಮ ಪಾಯಿಂಟಿಗೆ ನಾನು ಬರ್ತೀನಿ. ನಾನು ಸಾಮಾಜಿಕ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ, ನೋಡಿ ನಮ್ಮ ಮಹಿಳೆಯರಿಗೆ ಉಚಿತವಾಗಿ ಬಸ್ಸಲ್ಲಿ ಓಡಾಡೋದಕ್ಕೆ ಅವಕಾಶ ಇದ್ರೂ ಕೂಡ ನಾವು ಆರ್ಥಿಕವಾಗಿ ಸ್ಥಿತಿವಂತರು ಇದ್ದೀವಿ, ನಾವು ಹೀಗಾಗಿ ಟಿಕೆಟ್ಗೆ ಹಣವನ್ನು ಕೊಟ್ಟು ನಾವು ಹೋಗ್ತಾ ಇದ್ದೀವಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ರು ಕೆಲವು. ನಮ್ಮ ಮನೆಯಲ್ಲಿ ನಾವು ಹಾಗೆ ಮಾಡೋದು, ಇವತ್ತಿಗೂ ಹಾಗೆ ಮಾಡೋದು. ಯಾಕೆ ಅಂತಂದ್ರೆ LPG ಸಬ್ಸಿಡಿ ಬಿಡಿ ಅಂದಿದ ತಕ್ಷಣ ಫಸ್ಟ್ ಬಿಟ್ವಿ ನಾವು, ಆಯ್ತಾ? ನಾವು ಹೇಳೋದು ನಮಗೆ ಏನು ಅವಶ್ಯಕತೆ ಇದೆ ನಾವು ಅದಷ್ಟನ್ನು ಮಾತ್ರ ಸರ್ಕಾರದಿಂದ ತಗೋತೀವಿ. ನಮ್ಮ ಕೈಯಲ್ಲಾಗಲ್ವಾ ಅವಾಗ ಮಾಡಿ. ಅದಕ್ಕೆ ಒಂದು ಮಾನದಂಡಗಳನ್ನು ಫಿಕ್ಸ್ ಮಾಡಬೇಕು. ಏನು ಮಾನದಂಡನ ಫಿಕ್ಸ್ ಮಾಡಬಹುದು? ಈಗ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡ್ತಾ ಇರೋವಂಥವ್ರಿಗೆ ನಾವು ಈ ಥರ ಕೊಡ್ತೇವೆ, ಅವ್ರಿಗೆ ಇಷ್ಟ ಆದಾಯ ಅವ್ರು ಡಿಕ್ಲೇರ್ ಮಾಡಿದ್ರೆ ನಾವು ಇಷ್ಟು ಕೊಡ್ತೇವೆ. ಅದಕ್ಕಿಂತ ಈಗ 10 ಲಕ್ಷಕ್ಕಿಂತ ಜಾಸ್ತಿ ಆದಾಯ ಇದ್ದವ್ರಿಗೆ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡ್ತಿರೋರಿಗೆ ನಾವು ಇದನ್ನು ಫಲಾನುಭವ ಮಾಡೋಕ್ಕೆ ನಾವು ಬಿಡೋದಿಲ್ಲ. ಅದಕ್ಕಿಂತ ಕಮ್ಮಿ ಇದ್ದವರು, ಆರ್ಥಿಕವಾಗಿ ದುರ್ಬಲರಾಗಿರುವಂಥವ್ರು ಅಂಥವ್ರಿಗೆ ಸಹಾಯ ಮಾಡ್ತೀವಿ. ಆವಾಗ ಮಾಡಿದ್ರೆ ನೋಡಿ ಖಂಡಿತವಾಗ್ಲೂ ಅದಕ್ಕೊಂದು ಅರ್ಥ ಇರುತ್ತೆ. ಮಾನದಂಡಗಳನ್ನು ಸರಿಯಾಗಿ ನಾವು ನಿಗದಿಪಡಿಸದೆ ಬಂದವ್ರಿಗೆಲ್ಲ ಕೊಡ್ತೀನಿ ಅಂತಂದರೆ ದೇಶದ ಬೊಕ್ಕಸ ಖಾಲಿ ಆಗತ್ತೆ. ಈ ದೇಶದಲ್ಲಿ ತೆಗೆದುಕೊಂಡಿರುವಂತಹ ಎಲ್ಲ ಯೋಜನೆಗಳಿಗೂ ಎಲ್ಲ ಮಾನದಂಡಗಳಿದೆ ಸರ್. ಆ ಮಾನದಂಡಗಳನ್ನು ಗಾಳಿಗೆ ತೂರಿ ಹೆಂಗೆ ಯೋಜನೆಗಳು ದುರುಪಯೋಗ ಆಗ್ತಿದೆ ಅನ್ನೋದ್ರ ಬಗ್ಗೆ ನಮಗೆಲ್ಲ ಗೊತ್ತಿದೆ. ಈಗ ಪ್ರವಾಹ ಬಂದಂತಹ ಸಮಯದಲ್ಲಿ ಮಾತ್ರ ಯಾರು ಪ್ರವಾಹ ಪೀಡಿತಕ್ಕೆ ಒಳಗಾಗಿರ್ತಾರೋ ಅವರಿಗೆ ಮಾತ್ರ ಮನೆಗಳನ್ನು ಕೊಡಬೇಕು ಅಂತ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇದೆ. ನಮ್ಮದೇ ಕರ್ನಾಟಕದಲ್ಲಿ ಯಡಿಯೂರಪ್ಪನವರ ಸರ್ಕಾರ ಇದ್ದಂತಹ ಸಮಯದಲ್ಲಿ 5 ಲಕ್ಷ ರೂಪಾಯಿ ಹಣವನ್ನು ಕೊಡಲಾಗ್ತಾ ಇತ್ತು. ಎಲ್ಲಿ ಪ್ರವಾಹ ಆಗಿತ್ತು ಅಲ್ಲಿಯ ಜನರಿಗೆ ಇವತ್ತಿನ ತನಕ ಮನೆ ಸಿಗಲಿಲ್ಲ. ಎಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳಲ್ಲೇ ಆಗಿರ್ಲಿಲ್ವೋ ಅಲ್ಲಿ ಇವತ್ತು ಮನೆಗಳನ್ನು ಕಟ್ಟುವಂತಹ ವ್ಯವಸ್ಥೆ ಆಗಿದೆ. ನೀವು ಮಾನದಂಡಗಳು ಕೇವಲ ಪುಸ್ತಕೀಯ ರೂಪಕ್ಕೆ ಬಂದರೆ ಉಪಯೋಗ ಇಲ್ಲ ಅಂತ, ವಾಸ್ತವದಲ್ಲಿ ಅದರ ಬದಲಾವಣೆ ಆಗಬೇಕು. ಕರೆಕ್ಟು. ಅದನ್ನು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡುವಂಥ ಏಜೆನ್ಸಿಗಳು ಏನೇನಿದೆ, ಆ ಇಂಪ್ಲಿಮೆಂಟೇಷನ್ ಏಜೆನ್ಸಿಗಳಿಗೂ ಒಂದಷ್ಟು ಮಾನದಂಡಗಳನ್ನು ಮುಖ್ಯವಾಗಿ ಇಡಬೇಕಾಗತ್ತೆ. ಈಗ ನೋಡಿ, ಮೊದಲು ಅದನ್ನು ಕೈಯಿಂದ ವಿತರಣೆ ಮಾಡೋದಾಗಿರ್ಬೋದು, ಆ ಥರ ಆಗ್ತಾ ಇತ್ತು. ಇವಾಗ ಆಧಾರ್ ಬೇಸ್ಡ್ ಆಗಿದೆ. ಓಕೆ, ಇವಾಗ ಆಧಾರ್ ಬೇಸ್ಡ್ ಆಗಿದೆ, ಅದಕ್ಕೆ ಅಕೌಂಟ್ ಲಿಂಕ್ ಆಗಿದೆ, ಡೈರೆಕ್ಟಾಗಿ ಅಕೌಂಟ್ಗೆ ಹೋಗುತ್ತೆ. ಹಾಗೆಯೇ ಇವಾಗ ನೀವು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ಬಿಟ್ರೆ, ಈಗ ರೈತ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದ್ರೆ ಅವನಿಗೆ ಬರ್ತಾ ಇರೋವಂಥ ಕೃಷಿ ಸಮ್ಮಾನ್ ಯೋಜನೆ ಏನಿದೆ ಅದು ಸ್ಟಾಪ್ ಆಗಿಬಿಡುತ್ತೆ. ದ ಮೊಮೆಂಟ್ ದ ಇಯರ್ ಹಿ ಫೈಲ್ಸ್ ದಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅದು ಸ್ಟಾಪ್ ಆಗಿಬಿಡುತ್ತೆ. ಯಾಕೆಂದರೆ ಅದು ಆಧಾರ್ ಮತ್ತು ಪ್ಯಾನ್ಗೆ ಲಿಂಕ್ ಆಗಿರುವಂಥ ಅಕೌಂಟಲ್ಲಿ ಏನಿರುತ್ತೆ, ನೀವು ರಿಟರ್ನ್ಸ್ ಫೈಲ್ ಮಾಡ್ತಾ ಇದ್ದ ಹಾಗೇ ಅವರು ಆರ್ಥಿಕವಾಗಿ ಒಂದು ಸ್ವಲ್ಪ ಸದೃಢವಾಗಿದ್ದಾರೆ, ಅವ್ರಿಗೆ ಸರ್ಕಾರದ ಕೈ ಹಿಡಿಯುವಂಥ ಅವಶ್ಯಕತೆ ಇಲ್ಲ ಅಂತ ಅವ್ರು ಮಾನದಂಡ ಮಾಡ್ಕೊಂಡಿರುವಂಥದ್ದು. ಅದು ಸರಿನೋ ತಪ್ಪು ಆಮೇಲೆ ಯೋಚನೆ ಮಾಡೋಣ. ಓಕೆ, ಈ ಥರ ಒಂದಷ್ಟು ಮಾನದಂಡಗಳನ್ನು ಇಟ್ಟಿದ್ದೇ ಆದಲ್ಲಿ ನಿಜವಾದ ಫಲಾನುಭವಿಗಳು ಯಾರಿರ್ತಾರೆ ಅವರು ಕೊಟ್ಟಲ್ಲಿ, ಈಗ ಅವರು ಹೇಳಿದ್ದಾರೆ ಗ್ರಾಮಸ್ಥ ಮಹಿಳೆಯರು ಏನಿದ್ದಾರೆ ಅವರ ಸ್ವಲ್ಪ ಆದಾಯ, ತಲಾ ಆದಾಯದಲ್ಲಿ ಒಂದು ಸ್ವಲ್ಪ ಇನ್ಕ್ರೀಸ್ ಆಗಿರುತ್ತೆ. ಆಬ್ವಿಯಸ್ಲಿ ಆಗುತ್ತೆ. 24,000 ರೂಪಾಯಿ ವರ್ಷಕ್ಕೆ ನಾವು ಕೊಟ್ಟ ಮೇಲೆ ಅವ್ರ ಆದಾಯ 24,000 ರೂಪಾಯಿ ಜಾಸ್ತಿ ಆಗಬೇಕಲ್ವಾ? ಹೌದು, ಅದು ಹಾಗೇ ಆಗುತ್ತೆ. ಸ್ಟ್ಯಾಟಿಸ್ಟಿಕಲ್ ಅದು ಆಗದೇ ಇದ್ದಿದ್ರೆ ತೊಂದರೆ ಆಗಿರೋದು. ಆ 24,000 ರೂಪಾಯಿ ಖರ್ಚೇ ಆಗಲಿಲ್ಲ ಅಂತಂದಿದ್ರೆ ಕ್ವಶನ್ ಬರೋದು. ಇವಾಗ ಏನಾಗಬೇಕಾಗಿತ್ತೋ ಅದೇ ಆಗಿದೆ. 24,000 ರೂಪಾಯಿ ಅವರು ಕೊಟ್ಟಿದ್ದೀವಿ, ನಾವು ಕೊಟ್ಟಿದ್ದೀವಿ ಅಂದರೆ ಸರ್ಕಾರ ಕೊಟ್ಟಿದೆ. 24,000 ಕೊಟ್ಟಿದ್ದೀವಿ, ಅವರು ಅದನ್ನು ಖರ್ಚು ಮಾಡಿದ್ದಾರೆ.
ಖರ್ಚು ಮಾಡಿದ್ರಿಂದ GDP ಆಫ್ ಕೋರ್ಸ್ ಇನ್ಕ್ರೀಸ್ ಆಗಿ ಆಗುತ್ತೆ. ನಿಮ್ಮ ಪಾಯಿಂಟ್ಗೆ ನಾನು ಬರೋದಾದ್ರೆ ನೀವು ಹೇಳ್ತಾ ಇದ್ರಿ ಪರಿಷ್ಕರಣೆ ಆಗಬೇಕು, ಅರ್ಹರಿಗೆ ಮಾತ್ರ ತಲುಪಬೇಕು ಇತ್ಯಾದಿ ಇತ್ಯಾದಿ ಅಂತ. ಈಗ ನೀವು ಅವಾಗಲೇ ಹೇಳಿದ್ರಿ 28,600 ಕೋಟಿ ರೂಪಾಯಿ ಯಾವ ಹಣವನ್ನು ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವಂಥ ವ್ಯವಸ್ಥೆ ಏನಿದೆ, ಆ 28,600 ಕೋಟಿ ರೂಪಾಯಿ ಅರ್ಹರು ಅನರ್ಹರು ಯಾರಿಗೋ ಒಟ್ಟಿಗೆ ಹೋಗ್ತಾ ಇದೆ, ವಾಪಸ್ ಮಾರುಕಟ್ಟೆಗೆ ಬರ್ತಾ ಇದೆಯಲ್ಲ. ರಾಜ್ಯದ ಆರ್ಥಿಕ ವ್ಯವಸ್ಥೆ ಮತ್ತು ದೇಶದ ಆರ್ಥಿಕ ವ್ಯವಸ್ಥೆಯಿಂದ ಒಳ್ಳೆಯದಲ್ಲ ಅಂತ ನನ್ನ ವಾದ ಇದೆ. ಇಲ್ಲ, ಏನಾಗುತ್ತೆ ನೋಡಿ, 28,600 ರೂಪಾಯಿ ಸರ್ಕಾರ ಕೊಡುವಂಥದ್ದು ಸರ್ಕಾರದ ಆದಾಯ. ಓಕೆ, ಆ 28,600 ರೂಪಾಯಿ ಮಾರ್ಕೆಟ್ಗೆ ಹೋಗ್ತಾ ಇದೆ, ಸರ್ಕಾರಕ್ಕೆ ಬರ್ತಿಲ್ಲ. ಅಲ್ಲಿ ವಾಪಸ್ ಆ 28,000 ರೂಪಾಯಿಯಲ್ಲಿ 5%, 12%, 18% GST ಮುಖಾಂತರ ಸರ್ಕಾರಕ್ಕೆ ಬರುತ್ತೆ. 28 ಬರಲ್ಲ, 28 GDPಗೆ ಸೇರುತ್ತೆ, ವಹಿವಾಟಿಗೆ ಸೇರುತ್ತೆ. ಸರ್ಕಾರದ ಆದಾಯ ಅದರಿಂದ ಬರೋದು ಅಂದಾಜು ಒಂದು 10% ಅಂತ ಅನ್ಕೊಳ್ಳೋಣ. ಓಕೆ, 28,000 ರೂಪಾಯಿ 10% ಅಂದ್ರೆ ಒಂದು 3,000 ಕೋಟಿ ರೂಪಾಯಿ ಬರ್ಬೋದು ವಾಪಸ್ ಸರ್ಕಾರಕ್ಕೆ. ಓಕೆ, ಆಯ್ತಾ. ಆದರೆ ವಹಿವಾಟು ಆಗ್ತಾ ಇರುವಂಥದ್ದು ಒಳ್ಳೆಯದೇ, ವಹಿವಾಟಿನ ಮಟ್ಟಕ್ಕೆ ಅದು ಒಳ್ಳೆಯದೇ. ಆದರೆ ಅದು ಸರಿಯಾದ ಜನಕ್ಕೆ ಸೇರಿದ್ರೆ ಅದಿನ್ನ ಉತ್ತಮ ಅನ್ನೋದಷ್ಟೇ ನಮ್ಮ ವಾದ. ಬರ್ತೀನಿ. ಮರಿಯಾ ಹುಸೇನ್ ಅವರೇ, ಹೆಂಗೆ ನೋಡ್ತೀರಿ ವರದಿಯನ್ನು? ಉತ್ತಮನೋ ಅತ್ಯುತ್ತಮನೋ? ನಾವೆಲ್ಲ ಮಾತನಾಡ್ತಾ ಇದ್ವಿ ಹಣ ಬಂದಿಲ್ಲ 2 ತಿಂಗಳದ್ದೆಲ್ಲ ಬಂದಿಲ್ಲ ಅಂತ. ಆ ಚರ್ಚೆಗಳನ್ನೆಲ್ಲ ಪಕ್ಕಕ್ಕೆ ಇಡೋಣ. ಬಟ್ ಕೇಂದ್ರದ ಒಂದು ಸಮಿತಿ ಇದನ್ನು ಉಲ್ಲೇಖ ಮಾಡಿ, ಕೇವಲ ಕರ್ನಾಟಕ ಮಾತ್ರ ಹೇಳ್ತಾ ಇಲ್ಲ ಮೇಡಮ್, ಹರಿಯಾಣ, ಮಧ್ಯಪ್ರದೇಶ, ಮಹಾರಾಷ್ಟ್ರದ ವರದಿಗಳನ್ನು ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ. ಸರಿನಾ? ಎಕ್ಸಾಂಪಲ್ ಈ ಮಧ್ಯಪ್ರದೇಶದಿಂದ ಸ್ಟಾರ್ಟ್ ಮಾಡ್ತೇನೆ. ಯಾವುದೇ ಒಂದು ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ವೆನ್ ಎವರ್ ಎಲೆಕ್ಷನ್ಸ್ ಅನೌನ್ಸ್ ಆದಾಗ, ವೆನ್ ದ ಮ್ಯಾನಿಫೆಸ್ಟೋ ಇಸ್ ಹ್ಯಾಪನಿಂಗ್, ನೋ ಇಫ್ ಇಟ್ ಇಸ್ BJP ಗೌರ್ಮೆಂಟ್ ಆರ್ ಕಾಂಗ್ರೆಸ್ ಗೌರ್ಮೆಂಟು ನೆವರ್ ವಿಲ್ ವಾಂಟ್ ಟು ಗೋ ಬ್ಯಾಕ್. ನಾವು ಇದನ್ನ ಸಾಧನೆ ಮಾಡಿದ್ದೀವಿ, ಇದ್ರ ಮೇಲೆ ನಮ್ಗೆ ವೋಟ್ ಕೊಡಿ ಅಂತ ಕೇಳೋದಿಲ್ಲ. ಆ ಮುಖ ಇಲ್ಲ ಅವ್ರ ಹತ್ರ. ಸೊ ಫಾರ್ ದ್ಯಾಟ್ ಟು ಜಸ್ಟ್ ಟು ಗೆಟ್ ದ ವೋಟ್ ಬ್ಯಾಂಕ್ ಫ್ರಮ್ ದ ವುಮೆನ್ ವೋಟರ್ಸ್, ದೇ ಟಾರ್ಗೆಟ್ ದ ವುಮೆನ್ ವೋಟರ್ಸ್. ಅರ್ಥ ಆಯ್ತಾ? ಆ್ಯಂಡ್ ವುಮೆನ್ ವೋಟರ್ಸ್ ಇನ್ ಹರಿಯಾಣ, ಕರ್ನಾಟಕ, ಮಧ್ಯಪ್ರದೇಶ ಎಲ್ಲ ಇವ್ರು ಹೇಳ್ತಿದಾರಲ್ಲ, ಇನ್ಸ್ಟೆಡ್ ಆಫ್ ಸೇಯಿಂಗ್ ನಾವು 2,000 ರೂಪಾಯಿ ನಿಮಗೆ ಫ್ರೀ ಕೊಡ್ತೀನಂತ, ಯಾರೇ ಇರಲಿ, BJPನೂ ಇರಲಿ, ಕಾಂಗ್ರೆಸ್ ಇಬ್ಬರಿಗೂ ಕೇಳ್ತಾ ಇದ್ದೀವಿ. ವೈ ಆರ್ ಯು ನಾಟ್ ಸೇಯಿಂಗ್ ನಾವು ಫ್ರೀ ಎಜುಕೇಶನ್ ಕೊಡ್ತೀವಿ ಅಂತ ಯಾರಾದ್ರೂ ಹೇಳ್ತಾರಾ? ನಾವು ಫ್ರೀ ಹೆಲ್ತ್ ಬೆನಿಫಿಟ್ಸ್ ನಿಮಗೆ ಕೊಡ್ತೀವಿ ಅಂತ ಸರ್. ಸರ್ಕಾರಿ ಆಸ್ಪತ್ರೆಗಳು ಅದೇ ಇಲ್ಲ, ಅಲ್ಲಿ ಹೋದ್ರೆ ನೀವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೋದ್ರೆ ನೀವು ಯಾವುದೇ ಸರ್ಕಾರಿ ಆಸ್ಪತ್ರೆ ಎಲ್ರಿಗೂ ಗೊತ್ತಿರೋ ವಿಷಯನೇ, ಏನ್ ಹೋಗ್ಬಿಟ್ಟು ಅಲ್ಲಿ ಕಾಸು ಕೊಟ್ರೇನೆ ಅವ್ರಿಗೆ ಟ್ರೀಟ್ಮೆಂಟ್ ಆಗೋದು. ನೀವು ಯಾವುದೇ ಸರ್ಕಾರಿ ಹಾಸ್ಪಿಟಲ್ಗೆ ಹೋದ್ರು ಅದು. ಸೊ ಐ ಆಮ್ ಸೇಯಿಂಗ್ ನೀವು ಒಂದು ಒಳ್ಳೆ ಗವರ್ನೆನ್ಸ್ ಅನ್ನ ನಾವು ಕೊಡ್ತೀವಿ. ಒಂದು ಬಿಕಾಸ್ ಟ್ಯಾಕ್ಸಸ್ ಪೇ ಮಾಡೋರು ಯಾರು? ಇವ್ರು ಹೇಳ್ತಲ್ಲ, ಟ್ಯಾಕ್ಸಸ್ ಪೇ ಮಾಡೋರು ಯಾರು? ನಮ್ಮಂತ ನಿಮ್ಮಂತವರು ಟ್ಯಾಕ್ಸಸ್ ಪೇ ಮಾಡ್ತಾ ಇದೀವಿ. ವಾಟ್ ಆರ್ ವಿ ಗೆಟಿಂಗ್ ಇನ್ ರಿಟರ್ನ್ ಫ್ರಮ್ ದ ಗವರ್ಮೆಂಟ್? ವಾಟ್ ಆರ್ ವಿ ಸಪೋಸ್ ಟು ಗೆಟ್? ನಮ್ಗೆ ಏನು ಬರಬೇಕು? ಒಂದೊಳ್ಳೆ ರೋಡ್ ಕೊಡ್ತೀವಿ, ಒಳ್ಳೆ ಡ್ರಿಂಕಿಂಗ್ ವಾಟರ್ ಕೊಡ್ತೀವಿ, ಗುಡ್ ಗವರ್ಮೆಂಟ್ ಬೆನಿಫಿಟ್ಸ್, ಹಾಸ್ಪಿಟಲ್ಸು, ಒಳ್ಳೆ ಸ್ಟ್ರೀಟ್ ಲೈಟ್ಸು, ಒಳ್ಳೆ ಪಾರ್ಕ್ಸ್, ಈ ಥರ ಕೊಡಬೇಕಂತ. ಇವಾಗ ಎಷ್ಟು ಈಸಿಯಾಗಿ ಮೊನ್ನೆ ನಮ್ಮ DK ಶಿವಕುಮಾರ್ ಅವ್ರು ಹೇಳ್ಬಿಟ್ರು, ಕೋಟ್ಯಾಂತರ ರೂಪಾಯಿ ಟು ದ ನಾನ್ ಬೆನಿಫಿಷರೀಸ್ ಹೋಗಿದೆ ಅಂತ. ಅಟ್ಲೀಸ್ಟ್ ಇಫ್ ಯು ಗಿವನ್ ಇಟ್ ಟು ದ ಬೆನಿಫಿಷರೀಸ್, ಲೈಕ್ ದೇ ಸೆಡ್, ಹೂ ಇಸ್ ಆಕ್ಚುಲಿ ವಾಂಟಿಂಗ್ ದಟ್ ಮನಿ. ಕರ್ನಾಟಕದಲ್ಲಿ ಬಿಲೋ ಪಾವರ್ಟಿ ಲೈನ್ ಇರೋರು, ಯಾವುದೇ ಒಂದು ಆರ್ಥಿಕ ಸ್ಥಿತಿ ಅವ್ರದ್ದು ಸರಿ ಇಲ್ಲ, ಅವ್ರ ಕುಟುಂಬದ ಅವ್ರಿಗೆ ಹೋಗಿದ್ದಿದ್ರೆ ಹೋಯ್ತಪ್ಪ ಪರವಾಗಿಲ್ಲ, ವಿ ಆರ್ ಆಲ್ಸೋ ಟ್ರೈಂಗ್ ಟು ಪುಲ್, ಐ ಆಮ್ ಟ್ರೈಂಗ್ ಟು ಪುಲ್ ಅ ಸಿಸ್ಟರ್ ಆಫ್ ಮೈನ್ ಅಪ್ ಅಲಾಂಗ್ ವಿತ್ ಅಸ್, ವಿ ಆರ್ ಟ್ರೈಂಗ್ ಟು ಡೂ ದಟ್ ಅಂತ. ಆದ್ರೆ ಇವ್ರು ಏನ್ ಹೇಳ್ತಿದ್ದಾರೆ, ನಾವು ಕೊಟ್ಟಿರೋ ದುಡ್ಡುಗಳನ್ನು ಕೊಟ್ಬಿಟ್ಟಿದೀವಿ, ತಿರ್ಗಾ ಇವಾಗ ಒಂದು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರು ನಾವು 2,000 ರೂಪಾಯಿ ಕೊಡ್ತೀರ ಅಂತ ಹೇಳಿದ್ರಲ್ಲ, ಓಕೆ ಕೊಡಕ್ ಅಲ್ಲ. ಈಗ ವರದಿ ಹೇಳ್ತಾ ಇರೋದು ಹಣವನ್ನ ಕೊಟ್ಟಿದ್ದರ ಭಾಗವಾಗಿನೇ ತಲಾ ಆದಾಯ ಜಾಸ್ತಿ ಆಗಿದೆ, ಆರ್ಥಿಕ ಚಟುವಟಿಕೆಗಳು ಜಾಸ್ತಿ ಆಗಿದೆ. ಅದು ತಪ್ಪು ಅಂತ, ಅದು ಒಪ್ಕೊಳಕ್ ಆಗಲ್ಲ. ಯಾಕಂದ್ರೆ 2,000 ರೂಪೀಸ್ ಪರ್ ಮನೆಗೆ ಇವ್ರು ಕೊಟ್ಟಿರೋದು, ಎಷ್ಟೋ ಜನ ಕೆಲಸ ಮಾಡಿದ್ರೆ ಮನೇಲಿ ಕೂತಿದ್ದಾರೆ. ಅದೇ ಹೆಂಗ್ ಲೆಕ್ಕಾಚಾರ ಆಗ್ತೀರಿ ಮೇಡಮ್? ಅದೇ ಎಷ್ಟೋ ಜನ ಮನೆ ಕೆಲಸ, ಆದ್ರೆ ಬೆನಿಫಿಟ್ಸ್ ಇದೆ, ಇಲ್ಲ ಅಂತ ಹೇಳಲ್ಲ. ಯಾಕಂದ್ರೆ ಬಸ್ ಫ್ರೀ ಕೊಟ್ಟಾಗ ನಾವೇನ್ ಹೇಳಿದ್ವಿ, ಲಾಟ್ ಆಫ್ ವುಮೆನ್ ಲೇಡೀಸ್ ಬಂದು ಮನೆಯಿಂದ ಆಚೆ ಬಂದು ಕೆಲಸ ಮಾಡಕ್ಕೆ ಬಸ್ ಚಾರ್ಜಸ್ ಇಲ್ಲ ಅವ್ರ ಹತ್ರ. ಸೊ ಬಸ್ ಫ್ರೀ ಕೊಟ್ಟಿದ ತಕ್ಷಣ ಅವ್ರ ಆಚೆ ಬಂದು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಬಸ್ ಫ್ರೀ ಇದೆ, ಲೆಟ್ಸ್ ಗೋ ಟು ವರ್ಕ್ ಅಂತ. ಸೋಮಾರಿ ಆಗ್ತಿದ್ದೀರಿ ಅಂತ ನೀವು ಹೇಳ್ತಾ ಇದ್ದೀರಿ. ಆ ವರದಿಯಲ್ಲಿ ಹೇಳಲಾಗುತ್ತೆ ಮೇಡಮ್, ಆರ್ಥಿಕ ಚಟುವಟಿಕೆಗಳಿಗೆ ವೇಗ ಸಿಕ್ಕಿದೆ. ಈ 2,000 ರೂಪಾಯಿ ಹಣವನ್ನ ತೆಗೆದುಕೊಂಡ 94% ಮಹಿಳೆಯರು, ಒನ್ಸ್ ಅಗೇನ್ 94% ಮಹಿಳೆಯರು ಈ ಹಣವನ್ನ ಪೌಷ್ಟಿಕ ಆಹಾರ ಸೇರಿದಂತೆ ಅವರಿಗೆ ಬೇಕಾದಂತ ಆರೋಗ್ಯ ಮತ್ತು ಮಕ್ಕಳ ಶಿಕ್ಷಣಕ್ಕಾಗಿ ತಕ್ಷಣವೇ ಮಾರುಕಟ್ಟೆಯಲ್ಲಿ ಅದನ್ನು ಖರ್ಚು ಮಾಡ್ತಾ ಇದ್ದಾರೆ. 70% ಆಫ್ ದ ಪಾಪ್ಯುಲೇಷನ್ ಓನ್ಲಿ ವಿಲ್ ಬಿ ಡೂಯಿಂಗ್ ದಟ್. 70% ಬೆನಿಫಿಟ್ ಆಗಿದ್ದಾರೆ ಖಂಡಿತ. ಯಾಕಂದ್ರೆ 90% ಅಂತ ಹೇಳ್ತಾರೆ. 2,000 ರೂಪೀಸ್ ಪರ್ ಮಂತ್. ಇವಾಗ ಅವ್ರ ಹಸ್ಬೆಂಡ್ ಏನೋ ಕೆಲಸ ಮಾಡ್ತಿಲ್ಲ, ಇವ್ರು ಏನ್ ಮಾಡ್ತಾರೆ, 2,000 ಸೇವ್ ಮಾಡಿ ಒಂದು ಒಳ್ಳೆ ಶಿಕ್ಷಣ ಕೊಡ್ತಾರೆ ಮಕ್ಕಳಿಗೆ. ದಟ್ ಇಸ್ ದೇರ್ ಬೆನಿಫಿಟ್. ಡೆಫಿನೆಟ್ಲಿ ಇದೆ, ಇಲ್ಲ ಅಂತ ಹೇಳಕ್ ಆಗಲ್ಲ ನಾವು. ಡೆಫಿನೆಟ್ಲಿ ಬೆನಿಫಿಟ್ಸ್ ಇದೆ, ಆದ್ರೆ ಕಂಪ್ಲೀಟ್ಲಿ ಇದರಿಂದ ಇಷ್ಟು ಬೆನಿಫಿಟ್ ಆಗಿದೆ ಅಂತ ನಂಬಕ್ಕೆ ಆಗೋದಿಲ್ಲ. ಯಾಕಂದ್ರೆ ಐ am also doubtful about this 2,800 crores being dispersed to these people. Okay. ಅದೇ ನಮಗೆ ಡೌಟ್ ಆಗ್ತಿದೆ, ಬಿಕಾಸ್
the complete fund that is coming to Karnataka, the complete fund here in Karnataka is not used for development, but only for these benefits you are disposing. Alva? So how are you saying, what about the other people who are staying? ನೀವು ಬರೀ ಆ 28,000 ನೀವು ಡಿಸ್ಪೋಸ್ ಮಾಡಿದ್ದೀರಾ, ಅವರಿಂದ ನಿಮಗೆ ನೀವು ಅವ್ರನ್ನ ಮಾತ್ರ ನೋಡ್ತೀರಾ, ಮಿಕ್ಕಿದವ್ರನ್ನ ಯಾಕೆ ನೀವು ನೋಡ್ತಾ ಇಲ್ಲ? ಹಣವನ್ನು ಕೊಡ್ಬೇಕಂತಾರ? ಇಲ್ಲ, ನೀವು ಕೊಟ್ಟಿದ್ರೆ ಐ ಆಮ್ ಟೆಲ್ಲಿಂಗ್, ನೀವು ಕೊಡೋ ಹಣವನ್ನು ನೀವು ಕರೆಕ್ಟ್ ಆಗಿ ಚೆಕ್ ಮಾಡಿ ಕೊಡ್ತಿದ್ದೀರಾ, ಅರ್ಜೆಂಟ್ ಆಗಿ ಕೊಡ್ತಿದ್ದೀರಾ? ಬೇಸಿಕ್ ಆಗಿ ಮೊದಲು ನಿಮ್ಮ ವಾದ ಶುರು ಮಾಡುವಾಗ ಒಂದು ಪಾಯಿಂಟ್ ಹೇಳಿದ್ರಿ, ಯಾವುದೇ ಸರ್ಕಾರ ಬಂದಾಗಲೂ ಕೂಡ ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತ ಯಾವುದೇ ಭರವಸೆ ಕೊಡ್ತಾ ಇಲ್ಲ. ಯಾವುದೇ ಭರವಸೆ ಕೊಡ್ತಾ ಇಲ್ಲ, ಅದರ ಬದಲಾಗಿ ಈ ರೀತಿಯಾದಂತ ಫ್ರೀ ಬೀಸ್ ಗಳನ್ನ ತೆಗೆದುಕೊಂಡು ಬರ್ತಾ ಇದೀನಿ ಅಂತ. ನನ್ನ ವಾದ ಇರೋದು, ಫ್ರೀ ಬೀಸ್ ಗಳನ್ನ ಕೊಡೋದ್ರಿಂದ ಆರ್ಥಿಕ ಚಟುವಟಿಕೆ ಹೆಚ್ಚಳ ಆಗುತ್ತೆ ಅಂತ ಹೇಳಿದ್ರೆ ಕೊಡ್ಲಿ ಬಿಡಿ. ನೀವು GDP ಜಾಸ್ತಿ ಆಗುತ್ತೆ, ಆರ್ಥಿಕ ಚಟುವಟಿಕೆಗಳಲ್ಲಿ ಮಹಿಳೆಯರು ಹೆಚ್ಚು ಬ್ಯಾಲೆನ್ಸ್ ಮಾಡಿ. ಹಂಗಂದ್ರೆ ಸರ್ಕಾರ should know how to balance it. Okay. That is what I am saying. I am also a voter. I am also a person who is paying taxes. Why are you not looking at balancing it ಅಂತ ಕೇಳ್ತಿರೋದು. ಇವಾಗ ನೋಡಿ, ತಿರ್ಗಾ ಇನ್ನೊಂದು ಇವಾಗ ಮುಗಿತಾ ಇದೆ 2 ವರ್ಷದಲ್ಲಿ, ತಿರ್ಗಾ ಬಂದು ಏನ್ ಹೇಳ್ತಾರೆ, 2,000 ಬದಲು 2,500 ಕೊಡ್ತೀವಿ ಅಂತಾರೆ, ತಿರ್ಗಾ ಜನ ಓಟ್ ಹಾಕ್ತಾರೆ. ದೆನ್ ಇದೆಲ್ ಸೇ ಮೇಡಮ್ ವರದಿಯಲ್ಲಿ ಅದನ್ನೇ ಹೇಳಾಗ್ತಿದೆ. ಅದೇ ನಾನು ಹೇಳ್ತಿರೋದು. ಇವಾಗ ನೀವು ಅದು ಇನ್ಕ್ರೀಸ್ ಮಾಡ್ತೀರಾ, ದೆನ್ ಹೂಸ್ ಗೆಟಿಂಗ್ ಆ ವರದಿಯಲ್ಲಿ ಏನು ಹೇಳಾಗಿದೆ ಅಂತ ಹೇಳಿದ್ರೆ, ಈ ಹಣ 2,000 ರೂಪಾಯಿ ಏನಿದೆ, ಆ ಹಣವನ್ನ ಹಣದುಬ್ಬರಕ್ಕೆ ತಕ್ಕಂತೆ ಪರಿಷ್ಕರಣೆ ಮಾಡಬೇಕು. ಮುಂದಿನ 2027-28 ಆರ್ಥಿಕ ವರ್ಷದಲ್ಲಿ ಹಣದುಬ್ಬರ ಜಾಸ್ತಿ ಆದ್ರೆ ಅದ್ರ 3,000 ತೆಗೆದುಕೊಂಡು ಹೋಗ್ಬೋದು ಅಂತ ವರದಿ ಹೇಳ್ತಾ ಇದೆ. ಅದೇ ನಾನು ಹೇಳ್ತಿರೋದು. ನೀವು ಓಟ್ನ ಕಾರಣಕ್ಕಾಗಿ ನೀವು ಹೇಳ್ತಾ ಇದ್ರಿ, ಹಣದುಬ್ಬರದ ಕಾರಣಕ್ಕಾಗಿ ನಾವೇನ್ ಹೇಳ್ತಿದೀವಿ, ಇವಾಗ ಇವ್ರು ಅನೌನ್ಸ್ ಮಾಡಿದ್ರಲ್ಲ ಎಲೆಕ್ಷನ್ ಟೈಮ್ ಅಲ್ಲಿ, ನಾನು ಹೇಳ್ತೀನಿ, ಇವಾಗ ಕೂತ್ಕೊಂಡು SIR ಆಗ್ತಿದೆ, ಎಷ್ಟು ಪ್ರಾಸೆಸ್ ಆಗ್ತಿದೆ, ಏನೇನ್ ಡಾಕ್ಯುಮೆಂಟ್ಸ್ ಕೇಳ್ತಿದ್ದೀರಾ, ಏನೇನ್ ಮಾಡ್ತಿದ್ದೀರಾ. ಅದೇ ನೀವು ಎಲೆಕ್ಷನ್ ಆದ ತಕ್ಷಣ ಇವ್ರು ಸ್ಟಾರ್ಟ್ ಮಾಡ್ಬಿಟ್ರು, ಇವ್ರ ಅಕೌಂಟ್ ಕಳ್ಸಿ ಎಲ್ಲಾರ ಅಕೌಂಟ್ ಕಳ್ಸಿ ಅಂತ ಕಳ್ಸಕ್ ಸ್ಟಾರ್ಟ್ ಮಾಡ್ಬಿಟ್ರು ದುಡ್ಡು. ಒಂದು ಸ್ಕ್ರೂಟಿನಿ ಮಾಡೇ ಇಲ್ಲ, ಚೆಕಿಂಗ್ ಆಗಲೇ ಇಲ್ಲ, ಯಾರ್ಗ ಅಕೌಂಟ್ ಹೋಗ್ಬೇಕು, ಯಾರ್ಗ್ ಬರ್ಬೇಕು ಅಂತ. ಎಷ್ಟೊಂದು ಕೋಟ್ಯಾಂತರ ರೂಪಾಯಿ ಡಿಸ್ಪೋಸ್ ಆದ್ಮೇಲೆ ಇವಾಗ 3 ವರ್ಷ ಬಿಟ್ಟು ಇವ್ರು ಹೇಳ್ತಿದ್ದಾರೆ ಇಷ್ಟೊಂದು ದುಡ್ಡು ವೇಸ್ಟ್ ಆಯ್ತು ಅಂತ ಸರ್ಕಾರ ಹೇಳ್ತಿದೆ, ಡೆವಲಪ್ಮೆಂಟ್ಗೆ ದುಡ್ಡು ಇಲ್ಲ ಅಂತ. ಸೊ ನಾನ್ ಹೇಳ್ತಿರೋದು, ಈ ದುಡ್ಡು ನಾನು ತಗೊಂಡೋಗಿ ಇಲ್ಲ ಹಾಕ್ಬಿಟ್ಟು ಡೆವಲಪ್ಮೆಂಟ್ಗೆ. ಬೇಸಿಕ್ ವಾದನೆ ಅಲ್ಲಿರೋದು ಮೇಡಮ್. ನೀವು ದುಡ್ಡು ವೇಸ್ಟ್ ಆಗ್ತಿದೆ ಅಂತ ನೀವು ಹೇಳ್ತಾ ಇದ್ದೀರಿ, ಬಟ್ ವರದಿಯಲ್ಲಿ ಆರ್ಥಿಕ ಚಟುವಟಿಕೆ ಆಗಿದೆ ಅದು ಅರ್ಹರಿಗೆ ಹೋಗಿದೆಯೋ ಅನರ್ಹರಿಗೆ ಹೋಗಿದೆಯೋ ಸೆಕೆಂಡರಿ ಪಾರ್ಟ್. ಅದು ನೀವು ಪೊಲಿಟಿಕಲಿ ಡಿಬೇಟ್ ಮಾಡಿ, ಅದನ್ನ ಅರ್ಹರಿಗೆ ಕೊಟ್ರಿ ಅನರ್ಹರಿಗೆ ಕೊಟ್ರಿ ಅಂತ ಪೊಲಿಟಿಕಲ್ ಡಿಬೇಟ್. ಆರ್ಥಿಕ ದೃಷ್ಟಿಯಿಂದ ಈಗ ಉದಾಹರಣೆಗೆ ಮರಿಯಾ ಹುಸೇನ್ ಅವರಿಗೆ 2,000 ರೂಪಾಯಿ ಆರ್ಥಿಕ ದೃಷ್ಟಿಯಿಂದ ಒಳ್ಳೇದೇ ಇದು. ನಾನು ಆ ಪಾಯಿಂಟ್ ಹೇಳ್ತಿಲ್ಲ, ನಾನು ಕಂಪ್ಲೀಟ್ಲಿ ಅದನ್ನ ನಾನು ಪೊಲಿಟಿಕಲ್ ವೇ ಇಂದ ಹೇಳ್ತಿರೋದು. ಆರ್ಥಿಕ ದೃಷ್ಟಿಯಿಂದ ಫಾರ್ ಅ ಹೆಡ್ ಆಫ್ ದ ಫ್ಯಾಮಿಲಿ, ಒಂದು ಹೆಣ್ಮಕ್ಳಿಗೆ 2,000 ರೂಪಾಯಿ ಒಂದು ತಿಂಗಳಿಗೆ ತುಂಬಾ ದೊಡ್ಡ ಅಮೌಂಟ್. ಅದು ಅವ್ರು ಚೀಟಿ ಹಾಕ್ತಾರೆ, ಅವ್ರು ಬ್ಯಾಂಕ್ ಅಲ್ಲಿ ಸೇವ್ ಮಾಡಿ ಇಕ್ತಾರೆ, ಮಕ್ಕಳಿಗೆ ಓದಕ್ಕೆ ಯೂಸ್ ಮಾಡ್ತಾರೆ. ಅದೆಲ್ಲ ಕೆಲವೊಂದು ವಿಮನ್ ಬಂದು ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ, ಅದರಿಂದ ಎಕಾನಮಿ ಬಿಲ್ಡ್ ಆಗತ್ತೆ. ಖಂಡಿತ ತಪ್ಪಂತ ಹೇಳ್ತಿಲ್ಲ, ಆದ್ರೆ ಪೊಲಿಟಿಕಲಿ ಇವ್ರು ಬಂದು ಬೇರೆ ಕಡೆನೂ ಇವ್ರು ಗಮನ ಹರಿಸ್ಬೇಕಂತ ಹೇಳ್ತಿರೋದು. ಏನೋ ಹೇಳ್ಬೇಕು. ಆಕ್ಚುಲಿ ನಾನು ಇಬ್ಬರದು ಕಂಟಿನ್ಯೂಷನ್ ಮಾಡ್ತೀನಿ ಸರ್. ನೀವು ಹೇಳಿದ್ರೆ 28,000 crores ಅಮೌಂಟ್ ಹೋಗ್ತಾ ಇದೆ, ಅಂಡ್ ಇಟ್ ಕಮ್ಸ್ ಇನ್ ದ ಫಾರ್ಮ್ ಆಫ್ GST, ವಿಚ್ ಇಸ್ ಎ ವೆರಿ ಮಿಯರ್ ಅಮೌಂಟ್. ಬಟ್ ಈ 28,000 crores 25 ಅಂತಾನೆ ಇಟ್ಕೊಳ್ಳೋಣ. ಈಸ್ ಇಟ್ ರಿಯಲಿ ಬೆನಿಫಿಟಿಂಗ್ ದ ನೀಡಿ ಪೀಪಲ್? ಯಾಕಂದರೆ ನಾನು ಎಕ್ಸಾಂಪಲ್ಸು ಕೊಡ್ತೀನಿ. ಒಂದು ಹೆಣ್ಣು, ಒಂದು ತಾಯಿ ಅಂತ ಇಟ್ಕೊಳ್ಳೋಣ, ಅವ್ರ ಮಕ್ಕಳು ಅಬ್ರಾಡಲ್ಲಿ ಓದ್ತಾ ಇದ್ದಾರೆ, ಅಬ್ರಾಡಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ದೇ ಆರ್ ಅರ್ನಿಂಗ್ ಇನ್ ಪೌಂಡ್ಸ್ ಆ್ಯಂಡ್ ಡಾಲರ್ಸ್. ಅವ್ರಿಗೆ 2 ಸತಿ ಬರುತ್ತೆ, ಒಂದೇ ಅಕೌಂಟಿಗೆ 2 ಸತಿ ಬರುತ್ತೆ, ಒಂದೇ ಹೆಣ್ಸಿಗೆ. ಇನ್ನೊಬ್ಬರಿಗೆ ಕ್ರೋರ್ಸ್ ಟುಗೆದರ್ ಬಾಡಿಗೆ ಬರುತ್ತೆ, ಮನೆ ಕಟ್ಟಿದ್ದಾರೆ, ಲ್ಯಾಕ್ಸ್ ಟುಗೆದರ್ ಬಾಡಿಗೆ ಬರುತ್ತೆ, ಅವ್ರಿಗೂ 2 ಸತಿ ಬರುತ್ತೆ. ಅವ್ರಿಗೂ ಬರುತ್ತೆ, ಅವ್ರ ಸೊಸೆಗೂ ಬರುತ್ತೆ, ಅವ್ರ ಮನೇಲಿರೋ ಎಲ್ರಿಗೂ ಬರುತ್ತೆ. ಆದರೆ ಅವ್ರ ಮನೇಲಿರೋ ಕೆಲಸದಮ್ಮಂಗೆ ಬರೋಲ್ಲ. ಸೊ ಈ 28,000 ಕೋಟಿ ನಮ್ಮ ರಕ್ತ, ನಮ್ಮ ಮೇಡಮ್ ಬರ್ತೀನಿ. ಸುಮಕಿರಣ್, ನನ್ನ ವಾದ ಇರೋದಲ್ಲಿನೇ. ಜಸ್ಟ್ ಪ್ಲೀಸ್ ಲಿಸನ್. ನಾವು ಅರ್ಹರು ಅನರ್ಹರು ಪರಿಷ್ಕರಣೆ ಆಗಬೇಕು, ಶ್ರೀಮಂತರಿಗೆ ಬರ್ತಾ ಇದೆ, ಬಡವರಿಗೆ ಬರ್ತಾ ಇಲ್ಲ, ಈ ವಾದ ಹೌದು ಒಪ್ಪಿಕೊಳ್ಳೋಣ. ಅದನ್ನ DK ಶಿವಕುಮಾರ್ ಅವರು ಮಾಡ್ತಿದ್ದಾರೆ, ಎಲ್ಲವೂ ಕೂಡ ಹೌದು ಒಪ್ಪಿಕೊಳ್ಳುವಂತ ಮಾತೆ. ಬಟ್ ನನ್ನ ವಾದ ಇರುವಂತದ್ದು, ಕೊಡ್ತಾ ಇರುವಂತ 2,000 ರೂಪಾಯಿ ಹಣದಿಂದ ಆರ್ಥಿಕ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇದೆ. ಹೇಗೆ ಜಾಸ್ತಿ ಆಗುತ್ತೆ ಅಂದರೆ, ಇಲ್ಲಿ ಎಕ್ಸಾಂಪಲ್ ನೀವು ಬಸ್ ಶಕ್ತಿ ಯೋಜನೆ, ಹೆಣ್ಣು ಮಕ್ಕಳಿಗೆ ಫ್ರೀ, ಅವ್ರು ಸುತ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ಉಳಿತಾಯ. ಆದರೆ ಅದನ್ನ ಹೆಂಗ್ ರಿಕವರಿ ಮಾಡ್ತಾ ಇದ್ದಾರೆ? ಮನೆಯಲ್ಲಿರೋ ಗಂಡಸರ ಮೇಲೆ ಜಾಸ್ತಿ ಟ್ಯಾರಿಫ್ಸ್
ಆಗ್ತಾ ಇಲ್ವಾ? ಪ್ರೈಸಸ್ ಜಾಸ್ತಿ ಆಗ್ತಾ ಇಲ್ವಾ? ಹಿಂಗ್ ತಿನ್ನೋದು ಒಂದೇ, ಹಿಂಗ್ ತಿನ್ನೋದು ಒಂದೇ. ಓಕೆ, ಅದರಿಂದ ಆದ್ರೂ ಅವ್ರು ಹೊರಗೆ ಬರ್ತಿದಾರಲ್ಲ ಮಹಿಳೆಯರು. ಯಾರು? ಈಗ ನೀವು ಉದಾಹರಣೆಗೆ ಮಹಿಳೆಯರು ಹೊರಗೆ ಹೋಗ್ತಾ ಇದ್ದಾರೆ ಅಷ್ಟೇ. ಉದಾಹರಣೆಗೆ ಹೆಂಗೆ ಅಂತ ಹೇಳಿದ್ರೆ, ಈಗ ಮಹಿಳೆಯರನ್ನ ಕೇಂದ್ರೀಕರಿಸಿಕೊಂಡು ಮಹಿಳೆಯರು ಅಂತ ಹೇಳಿ ಸಾಸಿವೆ ಡಬ್ಬಿಯಲ್ಲಿ ಹಣವನ್ನು ಇಡ್ತಿದ್ರು ಅನ್ನುವಂತ ಮಾತುಗಳಿತ್ತು. ಇವತ್ತು ಅವರ ಹಣ ಬ್ಯಾಂಕಿಗೆ ಬಂತು, ಮಹಿಳೆಯರು ಬ್ಯಾಂಕಿಗೆ ಬಂದ್ರು. ಎಲ್ಲ ಹೆಣ್ಣು ಮಕ್ಕಳಿಗೂ ಬರ್ತಾ ಇಲ್ಲ ಮೇಡಮ್, ನನ್ನ ಪಾಯಿಂಟ್ ದಯವಿಟ್ಟು ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಮಹಿಳೆಯರಿಗೆ ಹಣ ಬಂತು, ಮಹಿಳೆಯರಿಗೆ ಹಣ ಬರೋದ್ರಿಂದ ಅವರು ಬ್ಯಾಂಕಿಗೆ ಬಂದ್ರು, ಡಿಜಿಟಲ್ ಸಾಕ್ಷರತೆ ಜಾಸ್ತಿ ಆಯಿತು. ಈಗ ಉದಾಹರಣೆಗೆ ಹಾವೇರಿ ಜಿಲ್ಲೆಯ ಶಿಗ್ಗಾಂವನಲ್ಲಿ ಒಬ್ಬ ಮಹಿಳೆ ಯಾರೋ ಒಬ್ರು ಪಶುವನ್ನ ಖರೀದಿ ಮಾಡಿದ್ರು, ಹೈನುಗಾರಿಕೆ ಮಾಡೋದಕ್ಕೆ ಶುರು ಮಾಡಿದ್ರು. ಇವತ್ತು ಒಂದು ಪಶು, ನಾಳೆ 2 ಪಶು ಆಯ್ತು, ಹೈನುಗಾರಿಕೆ ಮಟ್ಟ ದೊಡ್ಡದಾಗ್ತಾ ಹೋಯ್ತು. ಆಯ್ತು, ಇದು ಲೇಮನ್ ಲ್ಯಾಂಗ್ವೇಜ್ ಅಲ್ಲೇ ಮಾತಾಡೋಣ. ಹೆಣ್ಣು ಮಕ್ಕಳು ಸಾಸಿವೆ ಡಬ್ಬೆಯಲ್ಲಿ ಇಡ್ತಾ ಇದ್ದಾರೆ, ಅವ್ರಿಗೇನೋ ಫಿನಾನ್ಷಿಯಲ್ ಹೆಲ್ಪ್ ಆಗ್ತಾ ಇದೆ. ಓಕೆ, ಆದ್ರೆ ಅವರಿಗೆ ಮನೆಯಲ್ಲಿ ಸಾಲಗಳು ತೀರ್ತಾ ಇದೆಯಾ? ಇಲ್ಲ. ಗಂಡಸರದು ಖರ್ಚುಗಳು ಜಾಸ್ತಿ ಆಗ್ತಾ ಇದೆಯಾ? ಹೌದು. ಸೊ ಸಾಲಗಳು ತೀರ್ದೇ ಇರೋದು, ಇವರು ಸಾಸಿವೆ ಡಬ್ಬಿಲಿ ಇಟ್ಟಿರೋದು ಕೊಡ್ಲೇಬೇಕು ತಾನೆ. ಸೊ ಸಾಸಿವೆ ಡಬ್ಬಿಲಿ ಇಡೋದು ಒಂದೇ, ಇಡದೇ ಇರೋದು ಒಂದೇ ತಾನೆ. ಸೊ ನೆಮ್ಮದಿನೇ ಇಲ್ವಲ್ಲ. ಇವಾಗ ಕೆಲವು ಜನ ಮನೆಯಲ್ಲಿ ಕುಡಿಯೋ ಚಟ ಇರತ್ತೆ, ಆ ಇದ್ರದ್ದು ಪ್ರೈಸ್ಗಳು ಜಾಸ್ತಿ ಮಾಡಿದಾರ. ಸರ್ಕಾರ ಬಂದವರು ಕುಡಿರಿ ಅಂತ ಏನು ಹೇಳಲ್ವಲ್ಲ, ಪ್ರೈಸ್ಗಳು ಜಾಸ್ತಿ ಮಾಡಿದಾರ ಅಥವಾ ಯಾರೋ ಬಂದು ನೀವು ಕುಡಿಬೇಕು ಮಾಡಬೇಕು ಅಂತ. ಈ ತರ 2,000 ಕೊಡೋದು ಬೇರೆ ಕಡೆ ಜಾಸ್ತಿ. ಈ ಯೋಜನೆಗೆ ಒಳ್ಳೆ ಕಂಪ್ಯಾರಿಸನ್ ನಾನು ಕೊಡಬಹುದು. ಈ ಯೋಜನೆಗೆ ಇಟ್ ಇಸ್ ವೆರಿ ಗುಡ್. ದ ವುಮೆನ್ ಹೂ ಡಿಸರ್ವ್ ಇಟ್ ಗೆಟಿಂಗ್ ದ ಮನಿ ಇಸ್ ವೆರಿ ಗುಡ್. 2,000 ರೂಪೀಸ್ ಒಂದು ರೇ ಆಫ್ ಹೋಪ್ ಅಂತ ಹೋಗ್ಬಿಡುತ್ತೆ ಅದು. ಈ 2,000 ಇಂದ ಅವ್ರು ಎಷ್ಟೋ ವಿಷಯಗಳು ಮಾಡ್ತಾರೆ, 100% ಒಪ್ಕೊಳ್ತೀವಿ. ಯಾಕಂದ್ರೆ ಇವಾಗ ನಮ್ಮ ಪೊಲಿಟಿಷಿಯನ್ಸ್ ಆಲ್ ಓವರ್ ದ ಕಂಟ್ರಿ, ಇಂಡಿಯಾದಲ್ಲಿ ನಮ್ಮ ಪೊಲಿಟಿಷಿಯನ್ಸ್ ತಗೊಳ್ಳಿ, ಅವ್ರಿಗೆ ಬಂದು ತಿಂಗಳಿಗೆ ಎಷ್ಟು 5,000 ಯೂನಿಟ್ಸ್ ಕರೆಂಟ್ ಫ್ರೀ ಸಿಗತ್ತೆ, ಅವ್ರಿಗೆ ಬಂದು ಸೊ ಇಂತಹವ್ರಿಗೆ ಡೆಫಿನೆಟ್ಲಿ ಕೊಡೋದು 100% ಒಳ್ಳೇದು. ಸರ್, ನಾನು ಇವರು ಕೇಳಿರುವಂತಹ ಪಾಯಿಂಟ್ ಅನ್ನ, ಹಾವೇರಿ ಜಿಲ್ಲೆಯ ಶಿಗ್ಗಾಂವನಲ್ಲಿ ಒಬ್ಬ ಮಹಿಳೆ ಒಂದು ಹಸು ಖರೀದಿ ಮಾಡಿದ್ರು. ರಾಜ್ಯದ ವಿವಿಧ ಭಾಗಗಳಲ್ಲಿ ಫ್ರಿಡ್ಜ್ ಖರೀದಿ ಮಾಡಿದ್ದನ್ನು ನಾವು ನೋಡಿದ್ವಿ. ಯಾರೋ ಒಂದು ಒಂದು ಅಂಗಡಿಯನ್ನ ಇಡೋದಕ್ಕೆ ಮುಂದಾದ್ರು, ಒಂದು ಕಿರಾಣಿ ಶಾಪ್ ಹಾಕಿದ್ರು, ಸಹಾಯ ಆಯ್ತಲ್ವಾ? ಒಂದು ಉದ್ಯೋಗದ ಭರವಸೆ ಸಿಕ್ತಲ್ವಾ ಅವರು? ನೋಡಿ, ಏನಾಗುತ್ತೆ, ಯಾವುದೋ ಒಂದೊಂದು ಎಕ್ಸಾಂಪಲ್ಗಳನ್ನು ತೊಗೊಂಡು ಅದನ್ನು ನಾವು ಜನರಲೈಸ್ ಮಾಡೋದಕ್ಕಾಗಲ್ಲ. ಯಾತಕ್ಕೆ ಅಂತ ಹೇಳ್ತೀನಿ. ಈಗ ಮಕ್ಕಳಿಗೆ ಒಂದು ಪಾಕೆಟ್ ಮನಿ ಅಂತ ಕೊಡ್ತೀವಿ ನಾವು. ಒಬ್ಬರು ಆ ಪಾಕೆಟ್ ಮನಿನ ಕರೆಕ್ಟಾಗಿ ದುಡಿದು ಇಟ್ಕೊಂಡು ಒಂದು ಹುಂಡಿಗೆ ಹಾಕ್ಕೊಂಡು ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸ್ಕೋಬೋದು, ಒಂದು ಪುಸ್ತಕ ತೊಗೊಳಕ್ಕೆ ಉಪಯೋಗಿಸ್ಕೋಬೋದು, ಒಂದು ಎಕ್ಸಾಮಿನೇಷನ್ ಫೀಸ್ ಕಟ್ಟೋದಕ್ಕೆ ಉಪಯೋಗಿಸ್ಕೋಬೋದು. ಇನ್ನೊಂದಷ್ಟು ಜನ ಅದನ್ನು ತೊಗೊಂಡೋಗಿ ಪಾನಿಪುರಿ ತಿನ್ಬೋದು, ಇನ್ನೊಂದು ತಿನ್ಬೋದು. ಇನ್ನೊಂದು ಅದೇ ದುಡ್ಡನ್ನು ತೊಗೊಂಡು ಇನ್ನೊಬ್ಬ ಏನಾದ್ರು ಡ್ರಗ್ಸ್ ತೊಗೋಬೋದು. ಯಾರೋ ಒಬ್ಬರು ಆ ದುಡ್ಡನ್ನು ಇಟ್ಕೊಂಡು ಫೀಸ್ ಕಟ್ಟಿದ್ರು ಅಂತ ಮಾತ್ರಕ್ಕೆ ಎಲ್ರಿಗೂ ಇಷ್ಟು ಪಾಕೆಟ್ ಮನಿ ಕೊಡಬೇಕು ಅನ್ನೋದು ತಪ್ಪು. ಯಾರೋ ಒಬ್ಬ ಆ ದುಡ್ಡನ್ನು ಇಟ್ಕೊಂಡು ಡ್ರಗ್ಗೆ ತಗೊಂಡ, ಹಾಗಾದ್ರೆ ಪಾಕೆಟ್ ಮನಿನೇ ಕೊಡಬಾರ್ದು ಅನ್ನೋದು ತಪ್ಪು. ಎರಡು ಎಕ್ಸ್ಟ್ರೀಮು. ಹೌದಾ? ಒಂದೊಂದು ಎಕ್ಸಾಂಪಲ್ ಇಟ್ಕೊಂಡು ನಾವು ಇಡೀ ದೇಶಕ್ಕೆ ನಾವು ಅದು ತೋರಿಸೋದಕ್ಕಾಗೋದಿಲ್ಲ. ಆದರೆ ನಾನು ಹೇಳಿದ ಹಾಗೆ ಈಗ ಏನು 2,000 ರೂಪಾಯೋ 1,500 ರೂಪಾಯೋ ರಾಜ್ಯಗಳು ಕೊಡ್ತಾ ಇದ್ದಾರೆ, ಅದು ನಿಜವಾದ ಫಲಾನುಭವಿಗಳಿಗೆ ಕೊಟ್ಟಿದ್ದೆ, ಅದರಲ್ಲಿ ಅದು ಒಳ್ಳೆಯದಾಗತ್ತೆ. ಹೆಣ್ಮಕ್ಳು ನಮ್ಮ ದೇಶದ ಉತ್ತಮ ಎಕನಾಮಿಸ್ಟ್. ನಮ್ಮ ದೇಶ ಅಲ್ಲ, ಇಡೀ ಪ್ರಪಂಚದಲ್ಲಿ ಹೆಣ್ಮಕ್ಳನ್ನ. ನೀವು ಬರೋ ಪಾಯಿಂಟಿಗೆ ಬರ್ತೀನಿ ಸರ್. ಈಗ ಭಾರತದಲ್ಲಿ BPL ಕುಟುಂಬಗಳು ಎಷ್ಟಿದೆ? ಹಾಗೆ ಲೆಕ್ಕಾಚಾರ ಮಾಡಿದ್ರೆ BPL ಕುಟುಂಬಗಳೇ ಜಾಸ್ತಿ ಇರೋದು. ಹೌದು, ಖಂಡಿತವಾಗ್ಲೂ BPL ಕುಟುಂಬಗಳೇ ಜಾಸ್ತಿ ಇದೆ. ಇವಾಗ ನೋಡಿ, 140 ಕೋಟಿ ಜನ ಅಥವಾ 150 ಆಗಿರ್ಬೋದು ಇಲ್ಲಿವರೆಗೆ. 150 ಕೋಟಿ ಜನದಲ್ಲಿ 10 ಕೋಟಿ ಜನ ನಾವು ರಿಟರ್ನ್ಸ್ ಫೈಲ್ ಮಾಡ್ತಾ ಇರೋದು ಇವತ್ತಿಗೆ. 10 ಕೋಟಿ ಜನ ರಿಟರ್ನ್ಸ್ ಫೈಲ್ ಮಾಡ್ತಿರೋದ್ರಲ್ಲೂ ಟ್ಯಾಕ್ಸ್ ಕಟ್ತಿರೋರು 4 ಕೋಟಿ ಜನ. 4 ಕೋಟಿ ಜನ ಕಟ್ತಿರೋಂಥ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ನಾನು ಮಾತಾಡ್ತಿದ್ದೀನಿ. 140 ಕೋಟಿ ಜನನು GST ಕಟ್ತಾರೆ. ಒಂದಲ್ಲ ಒಂದು ರೂಪದಲ್ಲಿ GST ಕಟ್ತಾರೆ. ಎಲ್ಲರೂ ಹುಟ್ಟಿದ ಮಗುನೂ GST ಕಟ್ಟತ್ತೆ. ತಾನು ಕಟ್ತಿದ್ರು ತನ್ನ ತಂದೆ ತಾಯಿ ಕೈಯಲ್ಲಿ ಕಟ್ಸತ್ತದು. ಆದರೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋದು 4 ಕೋಟಿ ಜನ, 4ರಿಂದ 5 ಕೋಟಿ ಜನ, 150 ಕೋಟಿ ಜನಸಂಖ್ಯೆಗೆ. ಎರಡು ಸೇರೆ ನಮಗೆ ತೆರಿಗೆ ಆಗುವಂಥದ್ದು. ಈಗ ನಮ್ಮ ರಾಜ್ಯದ ಒಟ್ಟು ಬಡ್ಜೆಟ್ನ ನಾವು ನೋಡಿದಾಗ ಈ ವರ್ಷದ ಬಡ್ಜೆಟ್ ಸುಮಾರು 4.5 ಲಕ್ಷ ಕೋಟಿ ರೂಪಾಯಿ ಇದೆ. ಆ 4.5 ಲಕ್ಷ ಕೋಟಿನಲ್ಲಿ ಪಂಚ ಸ್ಕೀಮ್ಗಳಿಗೆ, ಪಂಚ ಗ್ಯಾರಂಟಿಗಳಿಗೆ ಸುಮಾರು 52-53 ಸಾವಿರ ಕೋಟಿ ಅಂತಂದರೆ ಎಷ್ಟು ಉಪಯೋಗಿಸ್ತಿದ್ದೀವಿ? ಸುಮಾರು 1/8 ಅಂತಂದರೆ ಒಂದು 16% ಉಪಯೋಗಿಸ್ತಾ ಇದ್ದೀವಿ. 16% ಆಫ್ ದಿ ಟೋಟಲ್ ಬಡ್ಜೆಟ್ ಈಸ್ ಗೋಯಿಂಗ್ ಫಾರ್ ಈ 5 ಯೋಜನೆನೇ. 28,000 ಕೋಟಿ ಅಂತಂದರೆ ಸುಮಾರು 8%, ಸುಮಾರು 8% ಬರೀ ಅದಕ್ಕೆ ಹೋಗ್ತಿದೆ. 1.5 ಲಕ್ಷ ಕೋಟಿ ರೂಪಾಯಿ ದೇಶಕ್ಕೆ ಅಂತಂದರೆ ನಮ್ಮ ದೇಶದ ಬಜೆಟ್ಟು 55 ಲಕ್ಷ ಕೋಟಿ. 55 ಲಕ್ಷ ಕೋಟಿನಲ್ಲಿ 1.5 ಅಂದರೆ 3% ಅಷ್ಟು ಇದಕ್ಕೆ ಖರ್ಚಾಗ್ತಾ ಇದೆ. ಏನು ಭಾಳ ದೊಡ್ಡ ವಿಷಯ ಅಲ್ಲ, ಫ್ರೀ ಬೀಸ್ ಅಲ್ಲ, ಬರೀ ಮಹಿಳೆಯರಿಗೆ ಮಾತ್ರ. ಎಲ್ಲ ಫ್ರೀ ಬೀಸ್ಗೂ ನಾವೇನಿದೆ. ಆದರೆ ಮಹಿಳೆಯರಿಗೆ ಕೊಡ್ತಾ ಇರೋದ್ರಿಂದ ಮಹಿಳೆಯರು ಎಕನಾಮಿಸ್ಟ್ ಆಫ್ ದಿ
ಕಂಟ್ರಿ ಅಂತ ನಾವು ಓದಿರ್ತೀವಿ ಯಾವಾಗಲೂ. ಮಹಿಳೆಯರೇ ನಿಜವಾದ ಎಕನಾಮಿಸ್ಟ್ ಆ್ಯಂಡ್ ಫಸ್ಟ್ ಎಕನಾಮಿಸ್ಟ್. ದೇ ನೋ ಹೌ ಟು ಬಡ್ಜೆಟ್ ಇನ್ ದ ಹೌಸ್. ಹೇಗೆ ಮಾಡಬೇಕು, ಏನು ಕತೆ, ಹೇಗೆ ಸೇವ್ ಮಾಡಬೇಕು ಅಂತ. ನಿಜವಾಗ್ಲೂ ಆ ಥರ ಸೇವ್ ಮಾಡಿ ಕರೆಕ್ಟಾಗಿ ಉಪಯೋಗಿಸ್ಕೊಳ್ತಾ ಇರೋದ್ರಿಂದ ಈ ವರದಿ ಬಂದಿರ್ಬೋದು ಅಂತ ನನ್ನ ಅಭಿಪ್ರಾಯ. ಅದೇ ಆಗಿತ್ತು ಅಂತಂದ್ರೆ ಸರ್ಕಾರದ ಉದ್ದೇಶ ಈಡೇರಿದೆ. ಅದೇ ಆಗಿದೆ ಅಂತಂದ್ರೆ ಸರ್ಕಾರದ ಉದ್ದೇಶ ಏನು, DKC ಆಗಿರ್ಬೋದು ಅಥವಾ ಸಿದ್ದರಾಮಯ್ಯ ಆಗಿರ್ಬೋದು ಅಥವಾ ರಾಹುಲ್ ಗಾಂಧಿ ಎಲ್ಲ ಏನು ಹೇಳಿದ್ರು, ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಆದಿಯಾಗಿ BJP ಇರುವಂಥ ರಾಜ್ಯಗಳಲ್ಲೂ, ಸಮ್ಮಿಶ್ರ ಸರ್ಕಾರ ಇರುವಂಥ ರಾಜ್ಯಗಳಲ್ಲೂ, ಪ್ರಾದೇಶಿಕ ಸರ್ಕಾರ ಇರೋ ರಾಜ್ಯಗಳಲ್ಲೂ ಇವೆಲ್ಲ ನಡೀತಿದೆ. 15-16 ರಾಜ್ಯಗಳಲ್ಲಿ ಇದು ನಡೀತಾ ಇದೆ. ಏನಕ್ಕೆ ಮಹಿಳೆಯರು ಕೊಡೋದೇ ಮುಖ್ಯವಾಗಿ ನಡೀತಿರೋದು. ಎಲ್ಲ ಕಡೆ ಎಲೆಕ್ಟ್ರಿಸಿಟಿ ಫ್ರೀ ಇಲ್ಲ, ಎಲ್ಲ ಕಡೆ ಯುವ ನಿಧಿ ಫ್ರೀ ಇಲ್ಲ, ಎಲ್ಲ ಕಡೆ ಬಸ್ ಫ್ರೀ ಇಲ್ಲ. ಮಹಿಳೆಯರು ಕೊಡ್ತಿರೋಂಥದ್ದು ಒಂದರ ಮಟ್ಟಿಗೆ ನಾವು ಒಂದು ಆ್ಯಂಗಲಿಂದ ನಾವು ನೋಡಿದಾಗ ಅವರು ನಿಜವಾಗ್ಲೂ ಸರಿಯಾದ ಕಡೆ ಖರ್ಚು ಮಾಡ್ತಿದ್ದಾರೆ ಅಂತಂದರೆ ಒಂದು ರೀತಿಯಲ್ಲಿ ನಮ್ಮ GDP ಇಂಪ್ರೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನಮ್ಮ ದೇಶದ GDP ಎಷ್ಟಿದೆ? ನಮ್ಮ ದೇಶದ GDP 400 ಲಕ್ಷ ಕೋಟಿ ರೂಪಾಯಿ. 400 ಲಕ್ಷ ಕೋಟಿ ರೂಪಾಯಿಯಲ್ಲಿ 1 ಲಕ್ಷ ಕೋಟಿ ರೂಪಾಯಿ ಎಲ್ಲಿ? ಹೌದಾ? ಇದು 1 ಲಕ್ಷ ಕೋಟಿ ರೂಪಾಯಿ ಉಪಯೋಗಿಸ್ತಿರೋದು. ಇದಕ್ಕೆ 1 ಲಕ್ಷ ಕೋಟಿ ರೂಪಾಯಿ ನಾವು ಕೊಟ್ಬಿಟ್ರೆ 400 ಲಕ್ಷ ಕೋಟಿಗೆ ಇದಾಗತ್ತಾ? ಎಷ್ಟು ಪರ್ಸೆಂಟೇಜ್ ಆಯಿತು? 0.25% ಆಯಿತು. ಆದರೆ 0.25 ಕೊಡೋದಕ್ಕೆ ನಮ್ಮ ಬಡ್ಜೆಟಲ್ಲಿ ನಾವು ಎಷ್ಟು ಕೊಡ್ತಾ ಇದ್ದೀವಿ? ಕರ್ನಾಟಕದ ಬಡ್ಜೆಟ್ ಪ್ರಕಾರ 8%, ದೇಶದ ಬಡ್ಜೆಟ್ ಪ್ರಕಾರ ನಾವು 3% ಕೊಡ್ತಾ ಇದ್ದೀವಿ. ಫಾರ್ ದಿ ಬೆನಿಫಿಟ್ ಆಫ್ ಹೌ ಮಚ್? 0.25. ಖರ್ಚು ಜಾಸ್ತಿ ಮಾಡ್ತಾ ಇದ್ದೀವಿ. ಸಮತೋಲನ ಆಗತ್ತಾ? ಗ್ರಾಫ್ ಬ್ಯಾಲೆನ್ಸ್ ಆಗ್ತಾ ಇದೆ. ಆಗ್ಬೋದು, ಇವಾಗ ಒಂದು ಮಟ್ಟಕ್ಕೆ ಆಗ್ಬೋದು. ಆದ್ರೆ ಅದರಿಂದ ನಮಗೆ ಸಾಕಾಗತ್ತಾ? ಇದನ್ನೇ ನಾವು ಮುಂದುವರಿಸ್ಕೊಂಡು ಹೋದ್ರೆ ನಾವು ದೇಶದಲ್ಲಿ ಉದ್ಧಾರ ಆಗ್ತೀವಾ? ಆಗಲ್ಲ. ಯಾವಾಗ ಮಾಡಬೇಕು? ಇವ್ರ ಉದ್ದೇಶಗಳೆಲ್ಲ ನಿಜ. ನೋಡಪ್ಪ, ಕಷ್ಟ ಇರುವಂತ ಮಹಿಳೆಯರು ಕೊಡಬೇಕು. ಎರಡನೇದು, ಫ್ರೀ ಬಸ್ ಮಾಡೋಣ, ಅವ್ರ ಕೆಲ್ಸಕ್ಕೆ ಹೋಗಿ ದುಡಿಬೇಕು. ಅದು ನಿಜವಾದ ಬೇಕಾಗಿರೋದು. ಫ್ರೀ ಬಸ್ ಮಾಡಿದಾಗ ಆ ಬಸ್ ಫೆಸಿಲಿಟಿಯನ್ನು ಉಪಯೋಗಿಸ್ಕೊಂಡು ಮಹಿಳೆಯರು ಮನೆಯಿಂದ ಹೊರಗಡೆ ಬಂದು ಕೆಲಸ ಮಾಡಿ ಅವ್ರ ಹತ್ರ ಇದ್ದಂಥ 2,000 ರೂಪಾಯಿ ಸರ್ಕಾರ ಕೊಟ್ಟಿದ್ದ ಆದಾಯನ ಹೊರಗಡೆ ಹೋಗಿ ಇವತ್ತು ಮಿನಿಮಮ್ ಈ ವರ್ಷ ಮಾಡಿರುವಂಥ ಸರ್ಕಾರ ಮಾಡಿರುವಂಥ ಮಿನಿಮಮ್ ವೇಜಸ್ಸು 22,000 ರೂಪಾಯಿ. ಯಾವುದೇ ಒಬ್ಬ ಸಣ್ಣ ಕೈಗಾರಿಕೆಯಲ್ಲಿ ಕೆಲಸ ಮಾಡೋವಂಥವ್ರು ಅವನಿಗೆ ಸ್ಕಿಲ್ ಇರಲಿ ಅನ್ಸ್ಕಿಲ್ಡ್ ಲೇಬರ್ ಇರಲಿ ತಿಂಗಳಿಗೆ 22,000 ರೂಪಾಯಿ ಸಂಬಳ ಕೊಡಬೇಕು ಅಂತ ಮಾಡಿದ್ದಾರೆ. ಆ 22,000 ರೂಪಾಯಿ ಸಂಬಳ ಕೊಟ್ಟಿದ್ದೇ ಆದರೆ ಈ 28,000 ಕೋಟಿ ಡಿವೈಡೆಡ್ ಬೈ 2,000 ಮಾಡಿದ್ರೆ ಎಷ್ಟು ಜನ ಕೊಡ್ತಿದ್ದಾರೆ ಅಂತ ಗೊತ್ತಾಗೋಗ್ಬಿಡುತ್ತೆ. ಇಂಟು 22,000 ಮಾಡಿದ್ರೆ ಆರ್ಥಿಕ ಅಭಿವೃದ್ಧಿ ಎಷ್ಟಾಗತ್ತೆ? ಅಂದ್ರೆ ನೀವು ಹೇಳ್ತಾ ಇರುವಂತಹ ಪಾಯಿಂಟ್ ನೋಡಿ, ನೀವು ಫ್ರೀ ಬಸ್ ಕೊಡ್ತಾ ಇದ್ದೀರಿ. ಆ ಫ್ರೀ ಬಸ್ನ ಯೋಜನೆ ಅಥವಾ ನೀವು ಕೊಡ್ತಾ ಇರುವಂತಹ ಹಣ ಆರ್ಥಿಕವಾಗಿ ಉದ್ಯೋಗದ ಮುಖಾಂತರ ರಿಟರ್ನ್ ಆಗಿ ಬರಲಿ. ಕೇವಲ ಒಂದು ಸಣ್ಣ ಪ್ರಮಾಣದ ಅವಧಿಗೆ ಇದನ್ನು ನೋಡೋದು ಬೇಡ, ದೀರ್ಘಾವಧಿಗೆ ನೋಡೋಣ ಅಂತ. ಬರ್ತೀನಿ ಮೇಡಮ್, ಮಾತನಾಡಿಸ್ತೀನಿ. ನಾವು ಮಾತನಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಕೆಲವೊಂದಿಷ್ಟು ಗೊಂದಲಗಳು ಕೂಡ ಇದೆ. ಅಂದ್ರೆ ಸುಪ್ರೀಂ ಕೋರ್ಟ್ ತನ್ನ ಆದೇಶಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಇದನ್ನು ವ್ಯಾಖ್ಯಾನ ಮಾಡಿರೋದು, ಅಭಿಪ್ರಾಯ ಹೊರಹಾಕಿರೋದು. ಅದಾದ ನಂತರ ಇಂತಹ ಸಮಿತಿಗಳಿಂದ ಇಂತಹ ವರದಿಗಳು ಬಂದಾಗ ದೊಡ್ಡ ಮಟ್ಟದ ಯಾರು ಇಷ್ಟು ದಿನಗಳ ಕಾಲ ಇದನ್ನ ವಿರೋಧ ಮಾಡ್ತಿದ್ರು, ಇವತ್ತು ಅದನ್ನು ಸಮರ್ಥನೆ ಮಾಡಿಕೊಳ್ಳುವಂತ ಹಂತಕ್ಕೆಲ್ಲ ಹೋಗ್ಬಿಡ್ಬೇಕಾಗುತ್ತೆ. ನಾವು ಮಾತನಾಡ್ತಾ ಇದ್ದೀವಿ ಗೃಹಲಕ್ಷ್ಮಿ ಯೋಜನೆಗೆ ಕೇಂದ್ರ ಮೆಚ್ಚುಗೆ ವ್ಯಕ್ತಪಡಿಸಿರೋದ್ರ ಬಗ್ಗೆ. ಮರಿಯಾ ಹುಸೇನ್ ಅವರೇ, ಕೇಂದ್ರ ಸರ್ಕಾರ ಹೇಳ್ತಾ ಇರುವ ಅಂಕಿ ಅಂಶಗಳ ಪ್ರಕಾರ ರಾಜ್ಯ ದೇಶೀಯ ಉತ್ಪನ್ನ ಅಂದರೆ NSDP ಅಂತ ನಾವೇನು ಕರಿತೀವಿ, ಅದು 2,04,605 ರೂಪಾಯಿಗೆ ಏರಿಕೆ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆ ಮುಖಾಂತರ ಇಡೀ ದೇಶದಲ್ಲೇ ಕರ್ನಾಟಕದ ಒಟ್ಟಾರೆ ತಲಾ ಆದಾಯ ಅತಿ ಹೆಚ್ಚಿದೆ ಅನ್ನುವಂಥ ವಾದ. ಅದಕ್ಕೆ ಕೊಡ್ತಾ ಇರುವಂತಹ ಕಾರಣ ಗೃಹಲಕ್ಷ್ಮಿ ಹಣವನ್ನು ಕೊಟ್ಟಿದ್ದು, ಅದು ಪ್ಲಸ್ ಪಾಯಿಂಟ್ ಆಗಿದೆ. ಸೊ ಅವ್ರು ಕೇಳಿದ ಪ್ರಶ್ನೆಗೆ ಇವ್ರು ಗೃಹಲಕ್ಷ್ಮಿ ಅಂತ ಇವ್ರು ಪ್ರೊಜೆಕ್ಟ್ ಮಾಡ್ತಿದ್ದಾರೆ ಅಲ್ವಾ? ಅಲ್ಲ, ವರದಿಯಲ್ಲಿ ಹೇಳಿರುವಂತದ್ದು ನೀವು 2023ಕ್ಕಿಂತ ಮೊದಲು ತೆಗೆದುಕೊಂಡಿರುವಂತಹ ವರದಿ 2023 ನಂತರ ಈ ಹಣವನ್ನು ಕೊಟ್ಟ ನಂತರ ಮಹಿಳೆಯಲ್ಲಿ ಆಗಿರುವಂತಹ ಸುಧಾರಣೆಗಳು ಮತ್ತು ಒಟ್ಟಾರೆ ತಲಾದಾಯ ಹೆಚ್ಚಳ ಆಗಿರೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅವರು ಹೇಳ್ತಾರೆ, ಈ ಹಿಂದೆ 2024-25ನೇ ಸಾಲಿನಲ್ಲಿ 3,86,156 ರೂಪಾಯಿ ಇತ್ತು. 2025-26ರಲ್ಲಿ 4,33,926 ರೂಪಾಯಿ ಆಗಿದೆ. ಅಂದ್ರೆ ಅಲ್ಲಿಗೆ ಶೇಕಡ 12.2% ಪ್ರಗತಿ ಸಾಧಿಸಿದೆ. ಇದಕ್ಕೆ ಕಾರಣ 2,000 ರೂಪಾಯಿ ಹಣ. ಅದಕ್ಕೆ ಅದೇ ಕಾರಣ ಅಂತ ಹೇಳ್ತಿದ್ದಾರೆ. ಹೌದು. ಸೊ ಇವ್ರು ಹೇಳಿದ ತರ ದೆನ್ ಇಟ್ ಮಸ್ಟ್ ಬಿ ಕರೆಕ್ಟ್. ಆ 2,000 ರೂಪೀಸ್ ಇವ್ರು ಎಲ್ಲಿ ಕೊಡ್ತಿದಾರೋ ಅದನ್ನ ಕರೆಕ್ಟ್ ಉಪಯೋಗ 80% ಆಫ್ ದ ಪಾಪ್ಯುಲೇಷನ್ ಮಸ್ಟ್ ಬಿ ಡೂಯಿಂಗ್ ಇಟ್. ಓಕೆ, ಇಲ್ಲಾಂದ್ರೆ ಈ ರಿಸಲ್ಟ್ ಬರಕ್ ಸಾಧ್ಯನೇ ಇಲ್ಲ ಅಲ್ವಾ? ಅಂಡ್ ಆಲ್ಸೋ ಅಲಾಂಗ್ ವಿತ್ ದಟ್, ಲೈಕ್ ಐ ಸೆಡ್, ಬಸ್ ಫ್ರೀ ಕೊಡ್ತಿದಾರಲ್ವಾ? ಸೊ 2,000 ರೂಪೀಸ್ ಅಲಾಂಗ್ ವಿತ್ 2,000 ರೂಪೀಸ್ ಇಟ್ ಕ್ಯಾನ್ ಬಿ ಕಾಂಟ್ರಿಬ್ಯೂಟಿಂಗ್ ಒಂದು ಚಿಕ್ಕ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ ಫಾರ್ ಸಮ್ ಸಾರ್ಟ್ ಆಫ್ ಅನ್ ಇನ್ವೆಸ್ಟ್ಮೆಂಟ್, ಬಿಕಾಸ್ ಆಫ್ ವಿಚ್ ದ ಗವರ್ಮೆಂಟ್ ಇಸ್ ಗೆಟಿಂಗ್ ಇಟ್ ಇನ್ ರಿಟರ್ನ್ ಕ್ಯಾನ್ ಬಿ ಪಾಸಿಬಲ್. ಪಾಸಿಬಿಲಿಟಿ ಇದೆ, ಇಲ್ಲ ಅಂತ ಹೇಳಕ್ಕಾಗಲ್ಲ.
ಬಟ್ ಅವರ್ ವರಿ ಇಸ್ ಇಫ್ ಇಟ್ ಇಸ್ ಗೋಯಿಂಗ್ ಟು ಬಿ ಇನ್ಕ್ರೀಸಿಂಗ್ ಈವನ್ 2,000 ಕೊಟ್ಟಿದ್ದೀವಿ ನೆಕ್ಸ್ಟ್ 3,000 ಕೊಡ್ತೀವಿ 2,500 ಕೊಡ್ತೀವಿ ಅಂದರೆ ಅವರ್ ಕನ್ಸರ್ನ್ ಇಸ್ ದೇರ್ ಇನ್ನ ಇನ್ಕ್ರೀಸ್ ಮಾಡಕ್ ಹೋದ್ರೆ ಅಂತ. ಇನ್ಸ್ಟೆಡ್ ಅನ್ಎಂಪ್ಲಾಯ್ಮೆಂಟ್ ಎಷ್ಟಿದೆ ಕರ್ನಾಟಕದಲ್ಲಿ, ವೈ ಆರ್ ಯು ನಾಟ್ ಫೋಕಸಿಂಗ್ ದೇರ್? ಇನ್ನ ನಮ್ದು ಬೆನಿಫಿಟ್ ಕರ್ನಾಟಕ ವಿಲ್ ಡೂ ಇವನ್ ಬೆಟರ್ ಅನ್ಎಂಪ್ಲಾಯ್ಮೆಂಟ್ ಇಲ್ಲ ಅಂದ್ರೆ ಅಲ್ವಾ. ಸೊ ಈ ತರ ವಿಷಯಗಳಲ್ಲೂ ಗಮನ ಹರಿಸಬೇಕು ಅಂತ ಹೇಳ್ತಿರೋದು ಕರ್ನಾಟಕ ಸರ್ಕಾರ. ವೈ ಇಸ್ ಇನ್ ಕರ್ನಾಟಕ ಸರ್ಕಾರ ಇವನ್ ಮ್ಯಾನಿಫೆಸ್ಟೋ ವೆನ್ ಇಟ್ ವಾಸ್ ಅನೌನ್ಸ್ ಇಷ್ಟು ಲಕ್ಷಾಂತರ ಕೋಟಿ ಜಾಬ್ಸ್ ನಾವು ಜನರೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನ ಎಷ್ಟು ಕೀಪ್ ಅಪ್ ಮಾಡಿದ್ದಾರೆ? 3 ವರ್ಷ ಮುಗಿಯಕ್ಕೆ ಬರ್ತಾ ಇದೆ. ಹೌ ಮಚ್ ಹ್ಯಾವ್ ದೇ ಡೆಲಿವರ್ಡ್ ಆನ್ ದಟ್? ಯು ಆರ್ ಓನ್ಲಿ ಟಾಕಿಂಗ್ ಅಬೌಟ್ ಗೃಹಲಕ್ಷ್ಮಿ ಅಲ್ವಾ. ಸೊ ಇಫ್ ಯು ಡೆಲಿವರ್ ಆನ್ ದಿಸ್ ಆನ್ ದ ಅನ್ಎಂಪ್ಲಾಯ್ಮೆಂಟ್ ಬೇಸಿಸ್ ಅಲ್ಲೂ ನೀವು ಬಂದು ಪ್ರಶ್ನೆ ಇರೋದು, ಅನೇಕ ಜನ ಇದನ್ನು ವಿರೋಧ ಮಾಡ್ತಾ ಇದ್ರು. ಸ್ವತಃ ಆರ್ಥಿಕ ತಜ್ಞರು, ನೀವು ಪೊಲಿಟಿಕಲಿ ಬಿಟ್ಬಿಡಿ ಮೇಡಮ್, ಅನೇಕ ಜನ ಆರ್ಥಿಕ ತಜ್ಞರು ಹೇಳ್ತಾರೆ. ನೀವು ಯಾವಾಗಲೇ ಉಲ್ಲೇಖ ಮಾಡಿದ್ರೆ ಸೋಂಬೇರಿ ಆಗ್ತಾರೆ ಇತ್ಯಾದಿ ಇತ್ಯಾದಿ ಅಂತ. ಸಿದ್ದರಾಮಯ್ಯನವರು 2013ರಿಂದ 2018 ಅವಧಿಯಲ್ಲಿ ಮೊದಲು ಅನ್ನಭಾಗ್ಯ ಯೋಜನೆಯನ್ನು ಕೊಟ್ಟಾಗ 1 ರೂಪಾಯಿಗೆ 1 kg ಅಕ್ಕಿಯನ್ನೇನೋ ಕೊಡ್ತಾ ಇದ್ರು. ಯಾರು ಕೆಲಸಕ್ಕೆ ಬರಲ್ಲ, ಕೆಲಸಕ್ಕೆ ಬರದೇ ಇರೋದ್ರಿಂದ ಸೋಮಾರಿ ಆಗ್ತಾ ಇದೆ, ಕೆಲಸಕ್ಕೆ ಯಾರು ಸಿಗ್ತಾ ಇಲ್ಲ ಇತ್ಯಾದಿ ಇತ್ಯಾದಿ ಆರೋಪಗಳು ಬಂತು. ಸಹಜವಾಗಿ ಅದರಿಂದ ಹಸಿವಿನ ಪ್ರಮಾಣ ಕಡಿಮೆ ಆಯಿತು. 2013ರಿಂದ 2018 ನಂತರ ಈ ಯೋಜನೆ ತೆಗೆದುಕೊಂಡು ಬಂದಾಗ 2023ರಲ್ಲೂ ಕೂಡ ಈ ಯೋಜನೆಗಳನ್ನು ಘೋಷಣೆ ಮಾಡುವಾಗ ಒನ್ಸ್ ಅಗೇನ್ ನಿಮ್ಮದ್ದೇ ಒಂದು ನಾವು ಟ್ಯಾಗ್ಲೈನ್ ಅನ್ನು ತೆಗೆದುಕೊಂಡು ಸೋಮಾರಿತನ ಆಗ್ತಾನೆ ಅಂತ. ಇದರಿಂದ ಆರ್ಥಿಕ ಚಟುವಟಿಕೆಗಳ ಪ್ರಗತಿ ಆಗ್ತಿದೆ ಅಂತ ನಾನು ವಾದ ಮಾಡ್ತಾ ಇದ್ದೀನಿ. ದೆನ್ ದೇ ಪ್ರೂವ್ ಪೀಪಲ್ ರಾಂಗ್ ಅಷ್ಟೇ. ವಿ ಹ್ಯಾವ್ ಬಿನ್ ಪ್ರೂವ್ಡ್ ರಾಂಗ್. ನಾವು ಹೇಳ್ತಿದ್ದು ಇಟ್ ಕೆ ನಾಟ್ ಹೆಲ್ಪ್, ಬೆನಿಫಿಟ್ ಆಗಲ್ಲ ಸರ್ಕಾರಕ್ಕೆ ಅಂತ ನಾವು ಹೇಳ್ತಿದ್ದು 2,000 ರೂಪಾಯಿ ನೀವು ಕೊಟ್ಬಿಟ್ರೆ ಅಂತ. ಇವಾಗ ಬೆನಿಫಿಟ್ ಆಗಿದೆ ಅಂತ ನಮ್ಮ ಹತ್ರ ರಿಪೋರ್ಟ್ ಇರೋವಾಗ ಹಂಗಂದ್ರೆ ದ ಪೀಪಲ್, ಎಸ್ಪೆಷಲಿ ದ ಲೇಡೀಸ್ ಮಸ್ಟ್ ಬಿ ಯೂಸಿಂಗ್ ಇಟ್ ಇನ್ ದ ರೈಟ್ ವೇ. ದಿಸ್ ಇಸ್ ದ ಓನ್ಲಿ ಕನ್ಕ್ಲೂಷನ್ ವಿ ಕ್ಯಾನ್ ಕಮ್ ಟು ಅಲ್ವಾ. ಸೊ ಇವಾಗ ದೆನ್ ಡೆಫಿನೆಟ್ಲಿ ಕರ್ನಾಟಕ ಸರ್ಕಾರ ವಿಲ್ ಡೆಫಿನೆಟ್ಲಿ ಗೋ ಫ್ರಮ್ 2,000 to 2,500 ನೆಕ್ಸ್ಟ್ ಎಲೆಕ್ಷನ್. ದಟ್ ವಿಲ್ ಡೆಫಿನೆಟ್ಲಿ ಹ್ಯಾಪನ್. ಅದಂತೂ ನಾವು ಇವಾಗ ವಿ ಕ್ಯಾನ್ ಆಕ್ಚುಲಿ ಥಿಂಕ್ ಆಫ್ ದಟ್ ಹ್ಯಾಪನಿಂಗ್. ಬಟ್ ನೀವು ಹೇಳ್ತಾ ಇರೋದು ಇದನ್ನು ಮಾತ್ರ ಅವಲಂಬನೆ ಮಾಡಬೇಡಿ, ಅಭಿವೃದ್ಧಿ ಕೂಡ ಆಗಲಿ. ಅದೇ ಐ ಆಮ್ ಟೆಲ್ಲಿಂಗ್, ನೀವು ಒಂದು ನೀವು ಹೇಳಿದ ಪೊಲಿಟಿಕಲ್ ಆಗಿ ಮಾತಾಡಬೇಡಿ ಅಂತ ನಾನು ಹೇಳ್ತಿದ್ದೀರಾ. ಯು ನೀಡ್ ಟು ಬ್ಯಾಲೆನ್ಸ್. ಒಂದು ಸರ್ಕಾರ ಅಂತ ಬಂದ ತಕ್ಷಣ ಯು ಆರ್ ಸಪೋಸ್ ಟು ಬ್ಯಾಲೆನ್ಸ್ ಅಲ್ವಾ? ನೀವು ಬ್ಯಾಲೆನ್ಸ್ ಎಲ್ಲಿ ಮಾಡ್ತಿದ್ದೀರಾ? ಅದೇ ನನ್ನ ಪ್ರಶ್ನೆ ನಾನು ಕೇಳ್ತಿರೋದು. ಯು ಆರ್ ಓನ್ಲಿ ಲುಕಿಂಗ್ ಅಟ್ ಒನ್ ಕಮ್ಯುನಿಟಿ, ಒನ್ ಸೆಟ್ ಆಫ್ ಪೀಪಲ್ ಅಂಡ್ ಯು ಆರ್ ಡೆಲಿವರಿಂಗ್ ಇಟ್ ಟು ದೆಮ್. ವಾಟ್ ಅಬೌಟ್ ದ ಅದರ್ ಸೆಟ್ ಆಫ್ ಪೀಪಲ್ ಹೂ ಆರ್ ಆಲ್ಸೋ ಸರ್ವೈವಿಂಗ್ ಇನ್ ದ ಸೇಮ್ ಸ್ಟೇಟ್? ಅವ್ರಿಗೆ ನೀವು ಯು ಆರ್ ನಾಟ್ ಬ್ಯಾಲೆನ್ಸಿಂಗ್ ದಟ್ ಅಲ್ವಾ? ನೀವು ದ್ರೋಹ ಮಾಡ್ತಿದ್ದೀರಾ ಅಲ್ವಾ ಅವ್ರಿಗೆ ಅಂತ ನಾನು ಹೇಳ್ತಿರೋದು. ಟ್ರೈ ಟು ಬ್ಯಾಲೆನ್ಸ್ ಇಟ್ ಅಟ್ ಲೀಸ್ಟ್. ಎಷ್ಟು ಯೂತ್ ಕೆಲಸ ಇಲ್ಲದೆ ಇದ್ದಾರೆ. ಇವಾಗ ನೀವು 2,000 ರೂಪಾಯಿ ಕೊಡ್ತಿದ್ದೀರಾ ಅಲ್ಲ, ಆ ಫ್ಯಾಮಿಲಿಗಳಲ್ಲಿ ಎಷ್ಟು ಯೂತ್ ಇರ್ತಾರೆ ಕೆಲಸ ಇಲ್ಲದೆ ಇರೋರು. ನೀವು ಅವ್ರಿಗೆ ಜಾಬ್ ಜನರೇಟ್ ಅನ್ಎಂಪ್ಲಾಯ್ಮೆಂಟ್ ಹೋಗ್ಬಿಟ್ರೆ ಎಂಪ್ಲಾಯ್ಮೆಂಟ್ ಸಿಕ್ಕಿದ್ರೆ ಇನ್ಸ್ಟೆಡ್ ಆಫ್ 2,000 rupees ದೇ ಕ್ಯಾನ್ ಗೆಟ್ ಮೋರ್ ಸ್ಯಾಲರೀಸ್ ಅಲ್ವಾ? ಆ ಯೂತ್ಗೆ ನೀವು ಯಾಕೆ ಕೆಲಸ? ವೈ ಇಸ್ ಕರ್ನಾಟಕ ಸರ್ಕಾರ ನಾಟ್ ಟಾಕಿಂಗ್ ಅಬೌಟ್ ಅನ್ಎಂಪ್ಲಾಯ್ಮೆಂಟ್ ಇನ್ ದ ಕರ್ನಾಟಕ? ಇಸ್ ಮೈ ಕ್ವೆಶ್ಚನ್. 2,000 ರೂಪಾಯಿ ಕೊಟ್ಬಿಟ್ಟು ಯಂಗ್ಸ್ಟರ್ಸ್ ಸಿಟಿಂಗ್ ಅಟ್ ಹೋಮ್, ಇಂಜಿನಿಯರಿಂಗ್ ಮಾಡಿದ್ದಾರೆ, ಡಿಗ್ರಿ ಮಾಡಿದ್ದಾರೆ, ಇಂಜಿನಿಯರಿಂಗ್ ಮಾಡಿದ್ದಾರೆ, ಮನೇಲಿ ಕೂತ್ಕೊಂಡಿದ್ದಾರೆ. ಅವ್ರ ತಾಯಿ ಕಾಯಿಲ್ ತಗೊಂಡು ಹೋಗ್ಬಿಟ್ಟು ನೀವು 2,000 ರೂಪಾಯಿ ಕೊಟ್ಬಿಟ್ರೆ ಒಳ್ಳೆ ವಿಷಯ. ಆ ಅಮ್ಮ ಕುಟುಂಬ ನಡ್ಸ್ಕೊಳತ್ತೆ. 2,000 ರೂಪಾಯಿ ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆ ಹುಡುಗನ ಗತಿ ಏನು? ಎಸ್ ಮೇಡಮ್, ಬರ್ತೀನಿ. ಸುಮಾ ಕಿರಣ್ ಅವರೇ, ಅದೇ ಪ್ರಶ್ನೆ ನಾನು ನಿಮಗೆ ಕೇಳ್ತೀನಿ. ಕೇವಲ 2,000 ರೂಪಾಯಿ ಮನೆಯ ಮಹಿಳೆಯ ಯಜಮಾನಿಗೆ ಅಥವಾ ಮನೆಯ ಯಜಮಾನಿಗೆ ನಾವು 2,000 ರೂಪಾಯಿ ಕೊಟ್ಟರೆ, ಮಹಿಳೆಯ ಹಿಂದ್ಗಡೆ ಒಂದು ಕುಟುಂಬ ಇದೆ, ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಯಾರೋ ಇತ್ಯಾದಿ ಇತ್ಯಾದಿ. ಅವ್ರು ಎಜುಕೇಶನ್ ಮಾಡಿದ್ದಾರೆ, ಅವ್ರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ನೀವು 2,000 ರೂಪಾಯಿದಿಂದ ಇವತ್ತಿನ ಕ್ಷಣಿಕ ಆರ್ಥಿಕ ದೃಷ್ಟಿ ಏನೋ ಬೆಳವಣಿಗೆ ಆಗ್ತಾ ಇದೆ ಅಂತ ವರದಿಗಳು ಬಂದ ತಕ್ಷಣ ನಮ್ಮ ಬೆನ್ನನ್ನು ನಾವು ತಟ್ಕೊಳ್ಳೋ ಕೆಲಸ ಮಾಡ್ತಾ ಇದೀವಿ. ಆದರೆ ದೀರ್ಘಕಾಲದ ಆರ್ಥಿಕ ದೃಷ್ಟಿಯಿಂದ ಇದನ್ನು ಆಲೋಚನೆ ಮಾಡಿದಾಗ ಉದ್ಯೋಗ, ಆರೋಗ್ಯ, ಆರ್ಥಿಕತೆ, GDP, ಎಕ್ಸಾಕ್ಟ್ಲಿ ಇದನ್ನ ಫಸ್ಟ್ ನಾವು ಎಜುಕೇಶನ್ಗೆ ಬರೋಣ. ಇವರು 2,000 ಕೊಟ್ಟರು ಅಂತ ಇಟ್ಕೊಳ್ಳೋಣ ತಾಯಿಗೆ. ಬಟ್ ಇಲ್ಲಿ ಸ್ಕೂಲ್ ಫೀಸು, ಕಾಲೇಜ್ ಫೀಸು ಪ್ರತಿಯೊಂದು ಜಾಸ್ತಿ ಆಗ್ತಾ ಇದೆಯಾ? ಸೊ ವಿಚ್ ಇಸ್ ನಾಟ್ ಮ್ಯಾಚಿಂಗ್ ದ 2,000 ಆರ್ ವಾಟ್ ಎವರ್ ದ ಸ್ಕೀಮ್ಸ್, ವೆಲ್ಫೇರ್ ಸ್ಕೀಮ್ಸ್ ಅಂತ ಇಟ್ಕೊಳ್ಳೋಣ. ಫ್ರೀ ಬೀಸ್ ಅಂತ ಬೇಡ, ಕೊಡೋದಕ್ಕೆ ಮ್ಯಾಚ್ ಆಗ್ತಾ ಇದೆಯಾ? ಇಲ್ಲ. ಸೊ ಆ ತಾಯಿ ಮತ್ತೆ ಕಷ್ಟಪಡಬೇಕಾ? ಆ ಮಕ್ಕಳಿಗೆ ಸಾಲ ಮಾಡಬೇಕು, ಒಳ್ಳೆ ಎಜುಕೇಷನ್ ಕೊಡಬೇಕು ಸೊ ಇಯರ್ ವಾಟ್ ಈಸ್ ದ ಚೈಲ್ಡ್ ಲ್ಯಾಕಿಂಗ್? ಬೇಸಿಕ್ ಎಜುಕೇಷ್ನಲ್ ಸ್ಕಿಲ್ಸ್. ಸೊ ಅದು ಸಿಗ್ತಾ ಇಲ್ಲ. ಹೆಲ್ತ್ಗೆ ಹೋದರೆ ಅಲ್ಲೂ ಒಂದು ಒಳ್ಳೆ ಹಾಸ್ಪಿಟ್ಲಿಗೆ ಹೋಗಿ ಹೆಲ್ತ್ ಫೆಸಿಲಿಟೀಸ್ ಕೊಡಬೇಕು ಅಂದರೆ APL ಕಾರ್ಡು, BPL ಕಾರ್ಡು, ಆಯುಷ್ಮಾನ್ ಕಾರ್ಡು ಏನೇನೋ ಇದೆ. ಅದರಲ್ಲಿ ಎಷ್ಟು ಕವರ್ ಆಗ್ತಾ ಇದೆ ಅದು ಹೋಗಲಿ, ಅದನ್ನೇ ತೊಗೊಳ್ಳೋಣ. ಈ BPL ಕಾರ್ಡ್, APL ಕಾರ್ಡ್ ಅಂತ ಸರ್ ಎಲ್ಲ ಹೇಳಿದಾಗ ನನಗೆ ಗೊತ್ತಿರೋ ಥರನೇ ಎಷ್ಟೋ ಜನ ನಿಜವಾಗಲೂ ದೇ ಆರ್ ರಿಯಲಿ ರಾಯಲ್ ಫ್ಯಾಮಿಲೀಸ್ ಅಂತ ಇಟ್ಕೊಳ್ಳೋಣ. 6,000ರಿಂದ 7,000 ರೂಪಾಯಿ ಲಂಚ ಕೊಟ್ಟು ಮಾಡಿಸ್ಕೊಂಡು ದೇ ಆರ್ ಯೂಸಿಂಗ್ ದಟ್ ಬೆನಿಫಿಟ್ಸ್. ಆದರೆ ಆ 6,000 7,000 ಕೊಡೋಕ್ಕಾಗದೆ ಮಾಡಿಸ್ಕೊಳ್ದೇ ಇರೋ ನಿಜವಾಗ್ಲೂ
ಬೇಕಿರೋ ಬೆನಿಫಿಟ್ಸ್ನ ಲ್ಯಾಕ್ ಆಗ್ತಾ ಇದೆ. ಸುಮಾಕಿರಣ ಮೇಡಮ್, ಇವತ್ತು ನಾವೇನೋ ಸ್ಥಿತಿವಂತರು ಇರ್ಬೋದು ಇತ್ಯಾದಿ ಇತ್ಯಾದಿ ಕಾರಣಕ್ಕಾಗಿ ನಾವು ಈ ಹಣವನ್ನು ಕೊಡೋದು ಪ್ರೀ ಬೀಸ್ಗಳ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ವಿ. ಒಂದು ವೇಳೆ ನನ್ನ ಅಥವಾ ನಿಮ್ಮ ಜಾಗದಲ್ಲಿ ಯಾವುದಾದ್ರೂ ಒಬ್ಬ ಸಾಮಾನ್ಯ ಮಹಿಳೆಯನ್ನು ಕರೆದುಕೊಂಡು ಬಂದು ಇವ್ರು ಡಿಬೇಟ್ ಮಾಡಿಸಿದ್ರೆ, ಹೌದು ನನಗೆ 2,000 ರೂಪಾಯಿ ಬರ್ತಾ ಇದ್ದು ಸಹಾಯ ಆಗ್ತಿದೆ ಅಂತಾನೆ ಮಹಿಳೆ ಮಾತಾಡ್ತಾಳೆ ಇವತ್ತು. ಎಕ್ಸಾಕ್ಟ್ಲಿ. ನಾವು ಇವತ್ತೆಲ್ಲ ಹೇಳ್ತಾ ಇದೀವಿ ಇದರಿಂದ ದೀರ್ಘ ಆರ್ಥಿಕತೆಗೇನೋ ಹಾನಿ ಆಗುತ್ತೆ, GDP ಇತ್ಯಾದಿ ಇತ್ಯಾದಿ ಇದೇ ಜಾಗದಲ್ಲಿ ಕಲಬುರಗಿ ಜಿಲ್ಲೆ ಯಾವುದೋ ಒಬ್ಬ ಮಹಿಳೆಯನ್ನ ಅತ್ಯಂತ ಕಡಬಡತನದ ಮಹಿಳೆಯನ್ನ ಕರ್ಕೊಂಡು ಬಂದು ಕುಂದಿಸಿ ಆ ಮಹಿಳೆ ಹೇಳ್ತಾ ಇದ್ದು ಸಿದ್ದರಾಮಯ್ಯನವರು ಅಥವಾ DK ಶಿವಕುಮಾರ್ ಕೊಡ್ತಾ ಇರುವಂತ 2,000 ರೂಪಾಯಿ ನನ್ನ ಔಷಧಿಗೆ ಆಗ್ತಾ ಇದೆ, ನನ್ನ ಮಕ್ಕಳ ಶಾಲೆಗೆ ಆಗ್ತಾ ಇದೆ, ನೀವು ಕೊಡ್ತೀರಾ ನಮ್ಮನೆ ಪ್ರಶ್ನೆ ಮಾಡ್ತಾರೆ. ಎಷ್ಟು ಅಪ್ರಿಶಿಯೇಟ್ ಮಾಡಬೇಕು ಅಂದ್ರೆ ಬರ್ತೀನಿ. ಅದು ಅದೇ ತರ ಎಲ್ಲೂ ಬೇಕಾಗಿರೋ ಕೊಡ್ಲಿ. ಅದು ಸ್ಮಾರ್ಟ್ ಕಾರ್ಡ್ಸು ಅವ್ರ ಕೆಲಸ ಎಲ್ಲೋ ಹೋಗ್ತಾ ಇದ್ದಾರೆ ಅದು ಮಾಡ್ಲಿ. ಆ ವೆರಿಫಿಕೇಶನ್, ಆಡಿಟಿಂಗ್, ಮಾನಿಟರೈಸೇಷನ್ ಮಾಡಿ ಅವ್ರಿಗೆ 2,000 ಅಲ್ಲ ಇನ್ನೂ 3,000 5,000 ಕೊಡಲಿ, ನಮಗೆ ಬೇಜಾರಿಲ್ಲ. ಆದರೆ ಅದ್ರ ಜೊತೆಗೆ ಬಿಸ್ನೆಸ್ ಸ್ಕಿಲ್ಸ್ ಮತ್ತು ಡಿಜಿಟಲ್ ಡೆವಲಪ್ಮೆಂಟ್ ಸ್ಕಿಲ್ಸ್ ಅದು ಕೊಡಲಿ, ಅವ್ರ ಮಕ್ಕಳಿಗೂ ಒಳ್ಳೇದು ಮಾಡಲಿ, ಎಲ್ರಿಗೂ ಕೊಡೋದು ಬೇಡ. ಎಸ್ ಮೇಡಮ್. ಅನಿಲ್ ಭಾರದ್ವಾಜ್ ಅವರೇ, ಈ ಬಳಕೆ ಆಧಾರಿತ ಆರ್ಥಿಕ ಬೆಳವಣಿಗೆನ ಒಪ್ತೀರಾ ನೀವು? ಬಳಕೆ ಆಧಾರಿತ ಅಂತಂದ್ರೆ ಏನರ್ಥ? ಬಳಕೆ ಆಧಾರಿತ ಅಂದ್ರೆ ಇವತ್ತು ಹಣ ಬರ್ತಾ ಇದೆ, ನಾನು ಖರ್ಚು ಮಾಡ್ತಾ ಇದ್ದೀನಿ, ಅದರಿಂದ ಮಾರುಕಟ್ಟೆ ಗ್ರೋತ್ ಆಗ್ತಾ ಇದೆ, ಇದರಿಂದ ಆರ್ಥಿಕ ಬೆಳವಣಿಗೆ ಆಗುತ್ತೆ. ಅದು ನಾನು ಒಪ್ಪಲ್ಲ ಅಂತ ಆಗ್ಲೇ ಹೇಳ್ಬಿಟ್ಟೆ. ಓಕೆ. ಯಾತಕ್ಕೆ ಒಪ್ಪಲ್ಲ ಅಂತಂದ್ರೆ ಅದಕ್ಕೆ ಇದಕ್ಕೆ ಪ್ಯಾರಿಟಿ ಇಲ್ಲ. ಓಕೆ. ಅದು ಭಾಳ ವ್ಯತ್ಯಾಸ ಇದೆ. ಹೌದಾ? ಸಮತೋಲನ ಕಾಯ್ಕೋತಾ ಇಲ್ಲ ಅದು ಎರಡೂ. ಯಾತಕ್ಕೆ ಅಂತಂದರೆ 1.5 ಲಕ್ಷ ಕೋಟಿ ಜನ 1.5 ಲಕ್ಷ ಕೋಟಿ ರೂಪಾಯಿ ನಾವು ಕೊಟ್ಟಾಗ ಅವ್ರು ಅದು 1.5 ಲಕ್ಷ ಕೋಟಿನೂ ಮಾರ್ಕೆಟಲ್ಲೇ ಮಾಡ್ತಾರೆ ಅಂತ ಅನ್ಕೊಂಡು ಇದು ಖರ್ಚು ಮಾಡ್ತಾರೆ. 1.5 ಲಕ್ಷ ಕೋಟಿನೂ ಸರ್ಕಾರಕ್ಕೆ ಬರುತ್ತಾ? ಬರಲ್ಲ, ಅದು ಮಾರ್ಕೆಟ್ಗೆ ಹೋಗುತ್ತೆ. ಸರ್ಕಾರಕ್ಕೆ ಬರೋದು ಅದ್ರ 10%, 15,000 ಕೋಟಿ ಅಷ್ಟೇ. ನನ್ನ ವಾದ ಇರೋದು, ನೀವು ಮಾರ್ಕೆಟಿಗೆ ಬಂದ್ರೆ ಮಾರ್ಕೆಟ್ನ ಯಾವುದೋ ರೂಪದ ಸರ್ಕಾರಕ್ಕೆ ಅಲ್ಟಿಮೇಟ್ ಬಂದೇ ಬರುತ್ತೆ. ಎಷ್ಟು ಬರುತ್ತೆ? ಎಲ್ಲ ಬರಲ್ಲ. ಓಕೆ. ಇವಾಗ ನಾವು ದುಡ್ದಿದ್ದೆಲ್ಲ ಸರ್ಕಾರಕ್ಕೆ ಕೊಡ್ತೀವಾ? ಇವಾಗ ನಾವು 10 ಲಕ್ಷ ರೂಪಾಯಿ ದುಡಿತೀವಪ್ಪ ವರ್ಷಕ್ಕೆ, 10 ಲಕ್ಷ ರೂಪಾಯಿ ತೆರಿಗೆ ಕಟ್ತೀವಾ? ಇನ್ನೊಂದು ರೂಪದಲ್ಲಿ ಎಲ್ಲೋ ಬರುತ್ತಲ್ಲ ಅಂತ ನಾನು ವಾದ. 10 ಲಕ್ಷ ರೂಪಾಯಿ ಬರುತ್ತಾ ಸರ್ಕಾರಕ್ಕೆ? ಓಕೆ. ಬರಲ್ಲ. ಯಾವುದೋ ಮುಖಾಂತರ ಬಂದ್ರು 1 ಲಕ್ಷ ರೂಪಾಯಿ ಬರ್ಬೋದು. ಓಕೆ. ಅದಕ್ಕೇನೆ ಇವತ್ತು 400 ಲಕ್ಷ ಕೋಟಿ ಇರುವಂಥ GDPಗೆ ನಮ್ಮ ಬಜೆಟ್ ಎಷ್ಟಿದೆ? 50 ಲಕ್ಷ ಕೋಟಿ, 55 ಲಕ್ಷ ಕೋಟಿ ಇದೆ ಅಂತಂದ್ರೆ ಏನಾಯ್ತು? ಒಟ್ಟು ವಹಿವಾಟಿಗೆ 10ರಿಂದ 12% ಅಷ್ಟೇ ಸರ್ಕಾರಕ್ಕೆ ಆದಾಯ ಬರ್ತಿರೋದು. ಆ ಆದಾಯದಿಂದ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ಬಿಡ್ತಾ ಇದ್ದೀರಿ. ಡಿಸ್ಟ್ರಿಬ್ಯೂಟ್ ಮಾಡ್ಬಿಟ್ಟು ದೊಡ್ಡ ಸಂಖ್ಯೆನಲ್ಲಿ ನೋಡ್ತಾ ಇದ್ದೀರಿ ಇಲ್ಲಿ ಬರುತ್ತೆ ಅಂತ. ಅಲ್ಲಿ ಬರ್ತಿರೋ ಅಂಥದ್ದು ಒಂದು ಹಿಡಿ, ಇಲ್ಲಿ ಖರ್ಚು ಮಾಡ್ತಿರೋದು ಒಂದು ಮೂಟೆ. ಎಸ್. ನಾನು ಮರಿಯಾ ಹುಸೇನ್ ಅವರು ಕೇಳಿದ್ದಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದೆ, ತಲಾ ಆದಾಯ ಇನ್ಕ್ರೀಸ್ ಆಗಿದೆ. ಅವ್ರು ಹೇಳ್ತಾ ಇದ್ದಾರೆ 2,04,605 ರೂಪಾಯಿ ಇನ್ಕ್ರೀಸ್ ಆಗಿದೆ ಅಂತ. 2024-25ರಲ್ಲಿ 3,86,156 ಇತ್ತು, ಇದು 4,33,326 ಆಗಿದೆ. 100% ಇನ್ಕ್ರೀಸ್ ಆಗಿದೆ. ಎಷ್ಟಾಗಿದೆ? ಎಷ್ಟು ಜಾಸ್ತಿ ಆಗಿದೆ? 100% ಅಂದ್ರೆ 2,19,575 ರೂಪಾಯಿ ಜಾಸ್ತಿ ಆಗಿದೆ. ಇಲ್ಲ, ಆ ಮುಖಾಂತರ 23ರಲ್ಲಿ ಎಷ್ಟಿತ್ತು ಹೇಳಿ? ಓಕೆ. 2024-25ರಲ್ಲಿ 3,86,156 ಇದ್ದಂತ ತಲಾ ಆದಾಯ 2025-26 ಸಾಲಿನಲ್ಲಿ ಪ್ರಸ್ತುತ ಮಾರುಕಟ್ಟೆ ದರಗಳ ಪ್ರಕಾರ 4,33,326ಕ್ಕೆ ತಲುಪಿದ್ದು -12.2% ಪ್ರಗತಿಯನ್ನ ಸಾಧಿಸಿದೆ. ಕರ್ನಾಟಕದ ಉದಾಹರಣೆ ಇದು. ರಾಷ್ಟ್ರೀಯ ಇದು ರಾಷ್ಟ್ರೀಯ ಸರಾಸರಿಗಿಂತ -97% ಹೆಚ್ಚಾಗಿದೆ ಅಂತ ಅಂಕಿಅಂಶ ಹೇಳ್ತಾ ಇರೋದು. ನೋಡಿ, ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ನಾವು ಬೇರೆ ಎಲ್ಲ ದೇಶಗಳನ್ನು ನೋಡಿದ್ರೆ ಕರ್ನಾಟಕ ಇಡೀ ದೇಶದಲ್ಲಿ 3ನೇ ಸ್ಥಾನದಲ್ಲಿ ನಿಂತ್ಕೊಳ್ಳುತ್ತೆ ತನ್ನ GDP ಇದರಲ್ಲಿ, ತನ್ನ ಸ್ಕಿಲ್ ಬೇಸ್ದಲ್ಲಿ. ನೀವು ಕರ್ನಾಟಕನ ಯಾವುದೋ ಒರಿಸ್ಸಾಗೋ, ಯಾವುದೋ ಪಂಜಾಬ್ಗೋ, ಇನ್ಯಾವುದೋ ಅಸ್ಸಾಮ್ಗೋ, ವೆಸ್ಟ್ ಬೆಂಗಾಲ್ಗೋ ಹೋಲ್ಸೋಕ್ಕಾಗಲ್ಲ. ನಮ್ಮಲ್ಲಿ ರಿಸೋರ್ಸ್ ಚೆನ್ನಾಗಿದೆ, ಓಕೆ, ಬುದ್ಧಿವಂತರಿದ್ದಾರೆ, ಕೆಲಸ ಮಾಡೋರಿದ್ದಾರೆ, ಆಯಿತಾ? ಇಷ್ಟೆಲ್ಲನೂ ಸಾಮಾನ್ಯವಾಗಿಯೇ ಒಂದಷ್ಟು ಇನ್ಕ್ರೀಸ್ ಆಗುತ್ತೆ. 3,86,000ರಿಂದ 4,27,28,000 ಜಾಸ್ತಿ ಆಗಿದೆ ಅಂತಂದರೆ ಸುಮಾರು 40,000 ರೂಪಾಯಿ ಜಾಸ್ತಿ ಆಗಿದೆ. 12% ಜಾಸ್ತಿ ಆಗಿದೆ ಅಂದರು. 40,000ರಿಂದ 45,000 ರೂಪಾಯಿ ಜಾಸ್ತಿ ಆಗಿದೆ. ಇದನ್ನು ಕೊಡ್ತಿರೋದು ಎಷ್ಟು? 24,000 ರೂಪಾಯಿ. 48,000 ರೂಪಾಯಿ ಜಾಸ್ತಿ ಆಗಿದೆ ಅಂದರೆ ಇದೊಂದೇ ಕಾರಣ ಅಲ್ಲ. ಓಕೆ. ಇನ್ನೊಂದು ಕಾರಣನೂ ಇದೆ. ಓಕೆ. ಬಟ್ ಆ 40,000 ರೂಪಾಯಿದಲ್ಲಿ 24,000 ರೂಪಾಯಿ ಇದೆ. ಆದರೆ ಅದು ಯಾರಿಗೆ? ಮಹಿಳೆಯರಿಗೆ ಮಾತ್ರ. ಇದು ಬರೀ ಮಹಿಳೆಯರ್ಗ ಅಥವಾ ಒಟ್ಟು ಜನಸಂಖ್ಯೆಗ? ನೀವು ಹೇಳಿದ ನಂಬರ್ ಬರೀ ಮಹಿಳೆಯರ್ಗ ಅಥವಾ ಒಟ್ಟು ಜನಸಂಖ್ಯೆಗೆ? ಅದನ್ನು ನಾವು ನೋಡ್ಬೇಕಾಗತ್ತೆ. ಅಲ್ಲಲ್ಲ, ನನ್ನ ಪಾಯಿಂಟ್ ಇರೋದು, ಈಗ ನೀವು 40,000 ರೂಪಾಯಿ ಇನ್ಕ್ರೀಸ್ ಆಗಿದೆ ಅಂತ ಮಾತಾಡ್ತಿದ್ದೀರಿ. ಆ 40,000 ರೂಪಾಯಿದಲ್ಲಿ 24,000 ರೂಪಾಯಿ ಇದೆ. ಬಟ್ 2023ಕ್ಕಿಂತ ಮೊದಲು ಆ 24,000 ಲೆಸ್ ಇತ್ತಲ್ಲ ಅಂತ ನಾನು 24, 25, 23, 24 ನೀವು ಹೇಳಿರೋದು. 23, 24ರಲ್ಲಿ 24,000 ಇತ್ತಲ್ಲ? ಓಕೆ. 23, 24ರಲ್ಲ 3,86,000 ರೂಪಾಯಿಲು 24,000 ರೂಪಾಯಿ ಇತ್ತಲ್ಲ? ಓಕೆ.
ನಾನು ವಾದ ಇರೋದು ನೀವು ಒಟ್ಟಾರೆ 40,000 ರೂಪಾಯಿ ಇನ್ಕ್ರೀಸ್ ಆಗೋದಾದ್ರೆ ಆ 40,000 ರೂಪಾಯಿ 24,000 ಆಡ್ ಆಗಿದೆ ಇಲ್ಲ ಅಂತಿದ್ದೀನಿ ನಾನು, ಅದನ್ನೇ ಹೇಳ್ತಾ ಇದ್ದೀನಿ. ಅದಿಲ್ಲ. ಯಾಕೆ ಅಂತಂದ್ರೆ 23-24ರಲ್ಲಿ ಇವ್ರು ಸರ್ಕಾರ ಬಂದಿದ್ದು 23ಕ್ಕೆ, 23ರಿಂದನೂ ಬರ್ತಿದೆ. 23-24ನೇ ಸಾಲಲ್ಲಿ 3,86,000 ರೂಪಾಯಲ್ಲೂ 24,000 ರೂಪಾಯಿ ಇದೆ. ಈ 4,36,000 ರೂಪಾಯಲ್ಲೂ 24,000 ಇದೆ. 40,000 ಜಾಸ್ತಿ ಆಗಿರೋದು ಅವ್ರ ಶ್ರಮದಿಂದ. ಓಕೆ, ಆ 40,000 24,000 ಇಲ್ಲ ಅಂತ ಇಲ್ಲ. 3,86,000 ರೂಪಾಯಿ 24,000 ಸೇರ್ಕೊಂಡಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ಅದು ಯಾವ ವರ್ಷದ ಹೇಳಿ? 2024-25 3,86,000. 24-25ರಲ್ಲಿ 3,86,000 ರೂಪಾಯಿ 24,000 ಇದೆಯಾ ಇಲ್ವಾ? ಆ 24,000 ರೂಪಾಯಿ ಇದೆ. 25-26ರಲ್ಲೂ 4,36,000 ರೂಪಾಯಲ್ಲೂ 24,000 ಇದೆ. ಹೌದು. ಆ ಇನ್ಕ್ರೀಸ್ 40,000ರಲ್ಲಿ 24,000 ಇಲ್ಲ. 2024-25ಕ್ಕಿಂತ ಮೊದಲು 23 ಹಿಂದಕ್ಕೆ ಹೋದ್ರೆ ನೀವು 21-22 ಎಷ್ಟಿದೆ ಅವಾಗ? 2 ಲಕ್ಷ ಚಿಲ್ಲರೆ ಇತ್ತಾ? ಓಕೆ, 2 ಲಕ್ಷ ಚಿಲ್ಲರೆ ಅನ್ಕೊಳ್ಳೋಣ. 2 ಲಕ್ಷ ಚಿಲ್ಲರೆ ಇದ್ದು 3,86,000 ಅಂದ್ರೆ ಅದರಲ್ಲಿ 24,000 ಇದೆ. ನಾನು ಅದರೇ ಪಾಯಿಂಟ್ ಬರ್ತಾ ಇರೋದು. 24,000 ಅದರಲ್ಲಿ ಎಷ್ಟಾಯ್ತು? 2 ಲಕ್ಷದಲ್ಲಿ 24,000 ಅಂದ್ರೆ 10% ಆಯ್ತು ಅಥವಾ 15% ಆಯ್ತು. 15% ಇನ್ಕ್ರೀಸ್ಗೂ ನೀವು ಇದನ್ನ ಕೊಡ್ತಿರೋದಕ್ಕೂ ನಾನು ಆರ್ಥಿಕ ತಜ್ಞನಾಗಿ ಒಪ್ಪಲ್ಲ. ಓಕೆ, ಯಾತಕ್ಕೆ ಒಪ್ಪಲ್ಲ ಅಂತಂದ್ರೆ ಅದೇ ವಾದ ಪುನಃ ಅಲ್ಲಿಗೆ ವಾಪಸ್ ಹೋಗ್ತೀನಿ ನಾನು. ಯಾತಕ್ಕೆ ಅಂದ್ರೆ ಮೂಲ ಅದೇ. ನೀವು 22,000 ರೂಪಾಯಿ ಖರ್ಚು ಮಾಡ್ತಾ ಇರೋದ್ರಿಂದ ನಾವು ಆರ್ಥಿಕವಾಗಿ ಸಬಲರಾಗ್ತೀವಿ ಅಂತಂದ್ರೆ ಅದು ಸುಳ್ಳು. ಓಕೆ, ಆರ್ಥಿಕವಾಗಿ ಸಬಲರಾಗಲ್ಲ. ಆರ್ಥಿಕವಾಗಿ ನೀವು ಒಂದು ಸ್ವಲ್ಪ ಉತ್ತೇಜನ ಕೊಡ್ತಿರ್ಬೋದು ಇಂಡಿವಿಜುವಲ್ಸ್ಗಳಿಗೆ. ಮಹಿಳೆಯ ಒಂದು ಮಹಿಳೆಗೆ ನೀವು ಆರ್ಥಿಕವಾಗಿ ಉತ್ತೇಜನ ಕೊಡ್ತಾ ಇದ್ದೀರಿ. ಅವಳು ಆ ಉತ್ತೇಜನದಿಂದ ಎಗರಬೇಕು. She should consider that as a ಹಾಗಂದ್ರೆ ಕೇಂದ್ರ ಸರ್ಕಾರ ಕೊಡುವಂತ ಕಿಸಾನ್ ಸಮ್ಮಾನ್ ಅನ್ನು ಒಪ್ಪಲ್ವಾ ನೀವು? ಕಿಸಾನ್ ಸಮ್ಮಾನ್ ಯೋಜನೆನೂ ಒಪ್ತೀನಿ ನಾನು, ಇದನ್ನೂ ಒಪ್ತೀನಿ ನಾನು, ಯಾವುದನ್ನು ಒಪ್ಪಲ್ಲ ಅಂತ ಹೇಳ್ತಿಲ್ಲ. ಇದು ಯಾವುದು ಲಾಂಗ್ ಟರ್ಮ್ ಯೋಜನೆ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ಓಕೆ, ಯಾತಕ್ಕೆ ಕಂಪೇರ್ ಮಾಡೋಣ. ಕಿಸಾನ್ ಸಮ್ಮಾನ್ ಯೋಜನೆ ಮುಖಾಂತರ ರೈತರಿಗೆ 2,000 ರೂಪಾಯಿ ಕೊಟ್ಟರೆ ಅದರಿಗೆ ಬಿತ್ತನೆ ಕಾರ್ಯಕ್ಕೆ ಹೆಲ್ಪ್ ಆಗ್ಲಿ ಅಂತ, ಖಂಡಿತವಾಗಿ ಅದರಿಂದ ಉದ್ಯೋಗ ಸಿಗುತ್ತೆ, ರಸಗೊಬ್ಬರ ಎಲ್ಲ ಸಿಗುತ್ತೆ, ಇತ್ಯಾದಿ ಅಂತ. ನಾನು ಬರ್ತೀನಿ ಮೇಡಮ್. ಈ ಕಾರಣಕ್ಕಾಗಿ ಉದ್ಯೋಗ ಸೃಷ್ಟಿ, ಅದರಿಂದ ಆರ್ಥಿಕತೆಗೆ ಸಹಾಯ ಆಗುತ್ತೆ, ರೈತರ ಬೆಳೆಗಳು ಜಾಸ್ತಿ ಆಗುತ್ತೆ, ಮಾರುಕಟ್ಟೆಗೆ ಬರುತ್ತೆ, ಹಣದುಬ್ಬರವನ್ನು ನಿಯಂತ್ರಣ ಮಾಡ್ತಾರೆ. ಈ ವಾದ ಇದೆ, ಅದೊಂದು ಒಪ್ಕೊಳ್ಳೋಣ. ನೀವು ಮಹಿಳೆಯರಿಗೂ ಕೂಡ 2,000 ರೂಪಾಯಿ ಕೊಡೋದ್ರಿಂದ ನೇರವಾಗಿ ಮಾರುಕಟ್ಟೆಗೆ ಬರ್ತಾಳಲ್ಲ ಮಹಿಳೆ. ಕರೆಕ್ಟ್. ಎಷ್ಟು ಜನ ರೈತರಿದ್ದಾರೆ, ಎಷ್ಟು ಕೊಡ್ತಾ ಇದ್ದೀರಿ? ತಿಂಗಳಿಗೆ ಕ್ವಾರ್ಟರ್ಗೆ 6,000 ರೂಪಾಯಿ ಕೊಡ್ತಿದ್ದೀರಿ, 3 ತಿಂಗಳಿಗೆ 6,000 ರೂಪಾಯಿ ಕೊಡ್ತಾ ಇದ್ದೀರಿ. ಅದರಿಂದ ಅವ್ರು ಬಿತ್ತನೆ ಬೀಜಕ್ಕಾಗಿರ್ಬೋದು, ರಸಗೊಬ್ಬರಕ್ಕೊಂದು ಮಟ್ಟಕ್ಕಾಗಿರ್ಬೋದು, ಇನ್ನೇನೋ ಕೆಟ್ಟೋಗಿರೋದನ್ನ ಸರಿ ಮಾಡಿಸ್ಕೊಳ್ಳೋದಕ್ಕಾಗಿರ್ಬೋದು, ಒಂದಕ್ಕಾಗಿರ್ಬೋದು, ಅದು ನೇರ ಒಂದು ಕೆಲಸಕ್ಕೆ ಲಿಂಕ್ ಆಗಿದೆ. ಓಕೆ, ಅವನು 6,000 ರೂಪಾಯಿ ಖರ್ಚು ಮಾಡಿ ಬೆಳೆ ಬೆಳೆದ ಅಂತಂದ್ರೆ ಆ 6,000 ರೂಪಾಯಿ 60,000 ರೂಪಾಯಿ ಆಗುತ್ತೆ. 10 ಟೈಮ್ಸ್ ಮಿನಿಮಮ್, ಅದು 10 ಟೈಮ್ಸ್ ಇನ್ಕ್ರೀಸ್ ಆಗುತ್ತೆ. ಆದರೆ ಈ 2,000 ರೂಪಾಯಿಂದ 10 ಟೈಮ್ಸ್ ಇನ್ಕ್ರೀಸ್ ಆಗೋ ಸಾಧ್ಯತೆ ಇತ್ತು ಅಂದರೆ ಅದು ಒಳ್ಳೇದು. ಅದನ್ನೇ ನಾನು ಹಿಂದೆ ಹೇಳಿದ್ದು. ಈ 2,000 ರೂಪಾಯಿನ ಸ್ಪ್ರಿಂಗ್ ಥರ ಉಪಯೋಗಿಸ್ಕೊಂಡು ಅವ್ರು 20,000 ರೂಪಾಯಿ ದುಡಿಯೋ ಥರ ಆದರು ಅಂತಂದರೆ 3,000 ರೂಪಾಯಿ ಕೊಡಿ ಸ್ವಾಮಿ, ಸ್ಪ್ರಿಂಗ್ ಒಂದು ಸ್ವಲ್ಪ ದೊಡ್ಡದು ಮಾಡಿ. ಅವ್ರಿಗೆ ಬರೀ 2,000 ರೂಪಾಯಿ ಆದಾಯ ಮನೆಯಲ್ಲಿ ಕೂತ್ಕೊಂಡಿರ್ತಾರೆ ಅಂತಂದ್ರೆ ಆಗಲ್ಲ. ಆ 2,000 ರೂಪಾಯಿಂದನೇ ದೇಶ ನಡಿಬೇಕು ಅಂತಂದ್ರೆ ಆಗಲ್ಲ. ಅಲ್ಲ, ಈಗ ನೀವು ಅವಾಗಲೇ ನನಗೆ ದ್ವಂದ್ವ ಇರೋದಿಲ್ಲ ಅಂತ, ನೀವು ಗೃಹಲಕ್ಷ್ಮಿ ಹಣಕ್ಕೆ ಮಾನದಂಡವನ್ನ ತರಬೇಕು ಅಂತ ನೀವೆಲ್ಲ ಹೇಳ್ತಾ ಇದ್ದೀರಿ. ಹೌದು. ಕಿಸಾನ್ ಸಮ್ಮಾನ್ ಯೋಜನೆಗೆ ಮಾನದಂಡ ಇದೆಯಾ? ಇದೆ. ಅದನ್ನೇ ನಾನು ಹೇಳ್ತಾ ಇರೋದು ರೈತರ ಬಿತ್ತನೆ ಕಾರ್ಯಕ್ಕಾಗಿ ಈ ಹಣವನ್ನು ಬಳಕೆ ಮಾಡ್ಕೊಳ್ತಾನಂತ ಯಾರಾದ್ರೂ ಹೋಗಿ ಪರಿಷ್ಕರಣೆ ಮಾಡ್ತಾರಾ? ಮಾಡಬೇಕು. ನಾನು ಆ ವಿಚಾರ ಮಾತಾಡ್ತಾ ಅದನ್ನೇ ನಾನು ಹೇಳ್ತಿರೋದು. ಯಾರಾದ್ರೂ ಒಬ್ರು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದ ತಕ್ಷಣನೇ ಅವನು ರೈತ ಆಗಿರಲಿ, ರೈತ ಆಗಿಲ್ಲದೆ ಇರಲಿ, ರೈತ ಹಿಂದೆ ಆಗಿದ್ದವನು ಅಥವಾ ಈಗಲೂ ರೈತ ಆಗಿದ್ದವನು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡ್ದ ಅಂದ್ರೆ ಅವ್ನಿಗೆ 6,000 ರೂಪಾಯಿ ಬರೋದು ಸ್ಟಾಪ್ ಆಗಿಬಿಡುತ್ತೆ. ಓಕೆ, ಪ್ರತ್ಯಕ್ಷದರ್ಶಿ ನಾನು. ಓಕೆನಾ, ನಾನು ಸುಮಾರಷ್ಟು ಜನ ನೋಡಿದ್ದೀನಿ ಆ ಥರ. ಸೊ ಆ ಥರದ್ದೊಂದು ಮಾನದಂಡ ಇಡಬೇಕು. ಎರಡನೇದು BPL ಕಾರ್ಡನ್ನ ಬೇಸಾಗಿಟ್ಕೊಂಡ್ರೆ ಸುಮಾರಷ್ಟು ಲಕ್ಷ BPL ಕಾರ್ಡ್ಗಳು ನಕಲಿ ಇದೆ ಅಂತ ಗೊತ್ತಾಗಿದೆ. SIR ಆಗ್ತಾ ಇರೋ ಹಾಗೇನೆ BPL ಸ್ಕ್ರೂಟಿನಿನೂ ಆಗಬೇಕು. ಯಾರ್ಯಾರು ಮಹಿಳೆಯರಿಗೆ ಧನ ಸಹಾಯ ಹೋಗ್ತಾ ಇದೆ 2,000 ರೂಪಾಯಿ, ಅದರದ್ದು ಒಂದು ಸ್ಕ್ರೂಟಿನಿ ಆಗಿ ಒಂದು ಸಮಗ್ರವಾದಂತಹ ಪರಿಶೀಲನೆ ಆಗಬೇಕು. ಅದಕ್ಕೆ ಕೊನೆ ಹಂತಕ್ಕೆ ಈ ಮಾತನ್ನು ಹೇಳಿದ್ ಇದು ಸೀನಿಯರ್ ಸಿಟಿಸನ್ ಕಾರ್ಡ್ಸ್ 50 ಜನ ಅವರು ಸೀನಿಯರ್ ಸಿಟಿಸನ್. ನಾನು ಡಿಬೇಟ್ ಕೊನೆ ಹಂತಕ್ಕೆ ಬರ್ತೀನಿ, ನಿಮ್ ರಿಯಾಕ್ಷನ್ ತೆಗೆದುಕೊಳ್ತೀನಿ. ಇಷ್ಟೋ ತನಕ ನೀವೆಲ್ಲ ಏನು ಮಾತನಾಡಿದ್ರಿ ಈ ಸಲಹಾ ಸಮಿತಿಯಲ್ಲಿ ಅದನ್ನೇ ಉಲ್ಲೇಖ ಮಾಡಲಾಗಿದೆ. ಅವ್ರು ಹೇಳ್ತಾರೆ ಅರ್ಹರಿಗೆ ಮಾತ್ರ ಈ ಯೋಜನೆಗಳನ್ನ ಸೀಮಿತಗೊಳಿಸಬೇಕು. ಎರಡನೇದ್ದು ಈ ಹಣವನ್ನ ಉದ್ಯೋಗಕ್ಕೆ ಲಿಂಕ್ ಮಾಡಬೇಕು. ಬೆನಿಫಿಷರಿ
ನಾ ಅದೇ ಅಲ್ವಾ ಹೇಳಿದ್ದು, ಯಾವ್ದಾರ ಒಂದು ಉದ್ಯೋಗಕ್ಕೆ ಲಿಂಕ್ ಮಾಡಿದ್ರೆ ಮಾತ್ರ ಅದರಿಂದ ಉಪಯೋಗ. ನನ್ನ ದೊಡ್ಡ ಕನ್ಸನ್ ಏನಂದ್ರೆ ನೀವು 2,000 ರೂಪಾಯಿ ಇಲ್ಲಿಂದ ಕೊಡ್ತಾ ಇದ್ದೀರಾ ಒಂದು ಮಹಿಳೆಗೆ, ಇಲ್ಲಿಂದ ಮನೆ ಯಜಮಾನ ದ ಹೆಡ್ ಆಫ್ ದ ಫ್ಯಾಮಿಲಿ ವಿಲ್ ಬಿ ಸ್ಪೆಂಡಿಂಗ್ 5,000 rupees ಫ್ರಮ್ ಹಿಸ್ ಪಾಕೆಟ್. ಯು ಆರ್ ಓನ್ಲಿ ಕ್ಯಾಲ್ಕುಲೇಟಿಂಗ್ ದ 2,000 rupees that is coming in. What about the 5,000 rupees that is going to the ಕರ್ನಾಟಕ ಸರ್ಕಾರ? ಎಲೆಕ್ಟ್ರಿಸಿಟಿ ಟ್ಯಾರಿಫ್ಸ್ ಜಾಸ್ತಿ ಮಾಡಿದ್ದಾರೆ, ಡ್ರಿಂಕಿಂಗ್ ವಾಟರ್ ಟ್ಯಾರಿಫ್ಸ್ ಜಾಸ್ತಿ ಆಗಿದೆ, ಟ್ಯಾಕ್ಸಸ್ ಹ್ಯಾವ್ ಗಾನ್ ಅಪ್, ಎವ್ರಿಥಿಂಗ್ ಇಸ್ ಗಾನ್ ಅಪ್. ಅದೇ ನಾನು ಹೇಳ್ತಿರೋದು, ನಾನು ಬೆನಿಫಿಷರಿ ಸರ್ ಮಾಡ್ಬೇಕಂದ್ರೆ ಮಾಡ್ಬೋದು, ನೀವು ಹೇಳಿದ್ರಲ್ಲ, ಬಿಕಾಸ್ ದೇ ಡೋಂಟ್ ವಾಂಟ್ ಟು ಪುಲ್ ಬ್ಯಾಕ್ ಮಾಡಿದ ತಕ್ಷಣ ಅವ್ರದ್ದು ವೋಟ್ ಬ್ಯಾಂಕ್ ಡಿಸ್ಟ್ರಾಯ್ ಆಗ್ಬಿಡುತ್ತೆ. ಪುಲ್ ಬ್ಯಾಕ್ ಮಾಡ್ಬಿಟ್ಟು ನಾವು ಬರೀ ಬೆನಿಫಿಷರಿಗೆ ಇವಾಗ ಮಾಡ್ತೀವಿ, ಸ್ಕ್ರೂಟಿನೈಸ್ ಮಾಡ್ಬಿಟ್ಟಂದ್ರೆ ವೋಟ್ ಬ್ಯಾಂಕ್ ವಿಲ್ ಗೋ. ನೌ ದೇ ವಿಲ್ ನಾಟ್ ಡೂ ಇಟ್. ಇವಾಗ ಮಾಡಲ್ಲ ಅವರು, ನೆಕ್ಸ್ಟ್ ಎಲೆಕ್ಷನ್ ಆಗೋವರೆಗೂ ಆ ಸ್ಕ್ರೂಟಿನಿ ಮಾಡಲ್ಲ ಅವರು. SIR ನಿಮ್ಗೆ ಮಾಡಕ್ಕಾಗತ್ತಂದ್ರೆ ನಿಮ್ಗೆ ಸರ್ಕಾರಕ್ಕೆ ಒಂದು BPL ಕಾರ್ಡ್ ಹೋಲ್ಡರ್, ಒಂದು ಪ್ರಾಪರ್ ಬೆನಿಫಿಷರಿ ಯಾವ ಫಿಲ್ಟರ್ ಮಾಡಕ್ ಆಗಲ್ವಾ? ಸೊ ಮೋರ್ ದನ್ ಹಾಫ್ ಆಫ್ ದ ಬೆನಿಫಿಷರೀಸ್ ಆರ್ ಡೆಡ್ ಅಂತಾರೆ. ಓಕೆ, ಸೊ ಎಷ್ಟು so many lakhs of women are dead ಅಂತಾರೆ. 50 ಕೋಟಿ ರೂಪಾಯಿ ಎಲ್ಲ ಲಾಸ್ ಆಗಿದೆ. ರಿಪೋರ್ಟ್ ಬಂದಿದೆ. ಅಲ್ಲಿ ನೀವು 150 ಕೋಟಿ ರೂಪಾಯಿ ಲಾಸ್ ಆಗೋಯ್ತು, ಎಷ್ಟು ಸಾಮಾನ್ಯವಾಗಿ ಹೇಳ್ಬಿಟ್ಟು ಹೋಗ್ಬಿಟ್ರಿ. ಅದು ಯಾರ ದುಡ್ಡು? ಆ ದುಡ್ಡು ಎಲ್ಲಿ ಯೂಸ್ ಮಾಡಬಹುದಾಗಿತ್ತು? ಬೇರೆ ಬೇರೆ ಕಡೆ ಯೂಸ್ ಮಾಡಬಹುದಾಗಿತ್ತಲ್ವಾ? ಸೊ ಕಿಸಾನ್ ಯೋಜನೆ ನಾನು ಹೇಳ್ತಿದ್ದೀನಿ, ಕರ್ನಾಟಕ ಸರ್ಕಾರ ಕಿಸಾನ್ ಯೋಜನೆ ಸೆಂಟ್ರಲ್ ಗವರ್ಮೆಂಟ್ ಇಸ್ ಗಿವಿಂಗ್ ದ ಫಾರ್ಮರ್, ವಾಟ್ ಇಸ್ ದ ಕರ್ನಾಟಕ ಸರ್ಕಾರ ಟೇಕಿಂಗ್ ಫ್ರಮ್ ದ ಫಾರ್ಮರ್? ಓಕೆ, ನಾನು ಕೇಳ್ತಿರೋದು ಅದೇ, ಯು ಆರ್ ಗಿವಿಂಗ್ ಲೈಕ್ ದಿಸ್ ಸರ್. ನೀವು 2 ರೂಪಾಯಿ ಕೊಟ್ಬಿಟ್ಟು ನನ್ನ ಕೈಯಿಂದ 5 ರೂಪಾಯಿ ಕಿತ್ಕೊಳ್ತಿದ್ದೀರಾ, ಅದು ಯಾಕೆ ಅರ್ಥ ಆಗ್ತಿಲ್ಲ ಅಂತ ನನಗೆ. ಜನರಿಗೆ ಅದು ಅರ್ಥ ಆಗ್ಬೇಕು, ಇದನ್ನ ಜನರಿಗೆ ನಾವು ಎಕ್ಸ್ಪ್ಲೈನ್ ಮಾಡ್ಬೇಕು. ನೀವೇನೋ ಮಾತಾಡ್ತಾ ಏನ್ ಗೊತ್ತಾ, ಈ ವೆಲ್ಫೇರ್ ಸ್ಕೀಮ್ಸ್ ಅಂತ ಹೆಣ್ಣು ಮಕ್ಕಳದು ಒಂದು ಈ 2,000 ಕೊಡೋದೇ ಇಟ್ಸ್ ದ ಡಿಗ್ನಿಟಿ ಆಫ್ ಎ ವುಮೆನ್. ಅದನ್ನ ವೋಟ್ ಬ್ಯಾಂಕ್ಸ್ಗೆ ಉಪಯೋಗಿಸ್ಕೋಬಾರ್ದು ಆಕ್ಚುಲಿ, ಬಿಕಾಸ್ ಎ ವುಮೆನ್ ಮನೆ ಕೆಲಸದಿಂದ ಪ್ಲೇನ್ ಓಡಿಸೋವರೆಗೂ, ರಾಕೆಟ್ ಓಡಿಸೋವರೆಗೂ ಎವ್ರಿಥಿಂಗ್ ಶಿ ಕ್ಯಾನ್ ಡೂ. ಸೊ ಆ ಯಾರು ಬೇಡ ಅಂತ, ಬಟ್ ಮಾಡಬೇಕಾಗಿರೋದು ಗೌರ್ಮೆಂಟ್ದು ಸರ್. ಅದು ಮಾಡಬೇಕು. ಯಾಕೆ ಅಂತೀರಾ, ಇವಾಗ ಒಂದು ಗಾರ್ಮೆಂಟ್ ಕೆಲ್ಸಕ್ಕೆ ಹೋಗೋರು, ನೀವು ಆಧಾರ್ ಕಾರ್ಡ್ ನೋಡಿಬಿಟ್ಟು ಫ್ರೀ ಬಸ್ ಕೊಡಬೇಡಿ, ಅವ್ರು ಹೋಗ್ತಾ ಇರೋ ಕೆಲ್ಸದ ನೋಡ್ಬಿಟ್ಟು ಫ್ರೀ ಕೊಡಿ. ಓಕೆ, ಇವಾಗ ಯಾರು ಸುಮ್ಮನೆ ಪಾಟ್ಲಾಕ್ ಹೋಗೋದಕ್ಕೆ ಅದಕ್ಕೆಲ್ಲ ಬಸ್ ಏನಕ್ಕೆ ಬೇಕು? ಅದು ನಾನೇನ್ ಹೇಳ್ತಿದ್ದೀನಿ, ಇವಾಗ ಎಕ್ಸಾಂಪಲ್ ನಾನು ಹೇಳ್ದೆ, ಕೊಡೋದು ತಪ್ಪಂತ ಹೇಳ್ತಿಲ್ಲ. ಯಾಕಂದ್ರೆ ಇವಾಗ ಒಂದು ಎಕ್ಸಾಂಪಲ್ ನಿಮ್ಗೆ ಕೊಟ್ಟೆ, ಒಂದು ಹುಡುಗ ಮನೇಲಿ ಒಂದು ಎಂಜಿನಿಯರಿಂಗ್ ಮುಗ್ದಿರೋ ಹುಡುಗ ಸುಮ್ಮನೆ ಕೂತಿರ್ತಾನೆ, ಕೆಲಸ ಇಲ್ಲ ಅವ್ರಿಗೆ. ಆ 2,000 ರೂಪಾಯಿ ಆ ತಾಯಿಗೆ ಬರ್ತಿದೆ ಅಂದ್ರೆ, ಆ ತಾಯಿ ಮಗನಿಗೆ ಕೆಲಸ ಇಲ್ಲ, ಪರವಾಗಿಲ್ಲ, ಊಟದ ವ್ಯವಸ್ಥೆ ನಾನು ನೋಡ್ಕೋಬಹುದಾ 2,000 ಇಂದ ಅಂತ ಹೇಳ್ತಾರೆ. ಉದ್ಯೋಗದ ಕಾರಣಕ್ಕಾಗಿ ನೀವು ಉಚಿತವಾಗಿ ಕೊಡಬೇಕು ಅಂತ ನೀವು ಹೇಳ್ತೀವಿ. ಹೌದು, ಉದ್ಯೋಗದ ಕಾರಣಕ್ಕಾಗಿ. ಈಗ ಯಾರೋ ಒಬ್ಬ ಮಹಿಳೆ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಪ್ರವಾಸಕ್ಕೆ ಹೋಗ್ತಾರೆ ಅಂತ ಇಟ್ಕೊಳ್ಳಿ, ಒಂದು 10 ಜನ ಹೋದ್ರು, ಕೇವಲ ಪ್ರವಾಸ ಮಾತ್ರ ಉಚಿತ ಇದೆ ಅಲ್ಲಿ ಆಗುವಂತ ಇತರ ಖರ್ಚುಗಳಿದೆ ಅಲ್ವಾ? ಅಲ್ಲೇನೋ ಪ್ರಸಾದ ತೆಗೆದುಕೊಳ್ತಾರೆ, ಅಲ್ಲೇನೋ ಆಟಿಕೆ 2,000 ಫ್ರೀ ಬಂದಿರೋದು. ಉದ್ಯೋಗಕ್ಕೆ ಲಿಂಕ್ ಮಾಡಿದ್ರಲ್ಲ, ಉದ್ಯೋಗ ಕಾರಣಕ್ಕೆ ಮಾತ್ರ ನೀವು ಉಚಿತವಾಗಿ ಕೊಡೋದಾದ್ರೆ ನೀವು ಪ್ರವಾಸೋದ್ಯಮ ಕೊಡ್ತೀರಿ ಅಂತ ನಾನು ವಾದ ಇದೆ. ಗವರ್ಮೆಂಟ್ ಇಸ್ ಗೆಟಿಂಗ್ ಬ್ಯಾಕ್ ಮನಿ ಫ್ರಮ್ ಟ್ರಾವೆಲ್ ಮಾಡಿದಾಗ ಬರ್ತೀನಿ. ಅದೇ ಇವ್ರು ಹೇಳ್ದಂಗೆ, ಮತ್ತೆ ಅದು ಒಂಥರ ಬಿಸ್ನೆಸ್ ಮಾಡಿದ್ರೆ ಮತ್ತೆ ಅದು GST ತರ ಗವರ್ಮೆಂಟ್ ಬರ್ತಾ ಇದೆ. ಕೆಲಸ ನಿಜವಾಗ್ಲೂ ಮಾಡೋರ್ಗೆ ಲಿಂಕ್ ಮಾಡಿ. ಎಸ್ ಸರ್, ಕೊನೆ ರಿಯಾಕ್ಷನ್ ಅವ್ರು ಹೇಳ್ತಿದ್ದಾರೆ, ಅಲ್ಪಾವಧಿಗೆ ಮತ್ತು ಬಡತನ ನಿರ್ಮೂಲನೆಗೆ ಇದೊಂದು ಅತ್ಯುತ್ತಮ ಕ್ರಮ. ಆದರೆ ಕೇವಲ ಹಣ ನೀಡೋದ್ರಿಂದಲೇ ದೇಶದ ಶಾಶ್ವತ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಕೊನೆಯಲ್ಲಿ ತನ್ನ ಪ್ಯಾರಾದಲ್ಲಿ ಇವರದೇನು ಉಲ್ಲೇಖ ಮಾಡಿದ್ದಾರೆ. ಹೌದು, ಕಂಡೀಷನ್ ಸಪ್ಲೈ ಅಂತ ಒಂದು ಸಣ್ಣ ಸ್ಟಾರ್ ಹಾಕ್ತಾರಲ್ಲ, ಆ ಥರ ಹಾಕಿಬಿಟ್ಟಿದ್ದಾರೆ ಅವರು. ನೋಡಿ, ನಾವು ಮುಖ್ಯವಾಗಿ ಅವಾಗ್ಲಿಂದನೂ ಅದನ್ನೇ ಹೇಳ್ತಿರೋದು, ಈಗಲೂ ಅದನ್ನೇ ಹೇಳಿ ಮುಗಿಸ್ತೀನಿ. ಯಾವಾಗಲೂ ಒಂದು ಕೆಲಸಕ್ಕೆ ನಿರ್ದಿಷ್ಟವಾದಂಥ ಒಂದು ಮುಖ್ಯವಾಗಿ ನಾವು ಆಧಾರ ಮಾಡಿಕೊಂಡ್ರೆ ಅವಾಗ ಮಾತ್ರ ಇದರಿಂದ ಉಪಯೋಗ ಆಗುತ್ತೆ, ಅಲ್ಪಾವಧಿಗೆ ಇದು ಒಳ್ಳೆಯದಾಗತ್ತೆ. ನಾವು ಅದಲ್ಲದೆ ಸುಮ್ಮನೆ ದುಡ್ಡು ಕೊಡ್ತಾ ಇದ್ದೀವಿ ಅಂತಂದರೆ, ಆಗಲೇ ಕೃಷಿ ಸನ್ಮಾನ್ ಹೇಳಿದ ಹಾಗೆ ಅವ್ರು 6,000 ರೂಪಾಯಿಯನ್ನು ಸರಿಯಾಗಿ ದೇವ್ರ ಕೃಪೆಯಿಂದ ಮಳೆ ಚೆನ್ನಾಗಾಯಿತು ಅಂತಂದರೆ, ಇವ್ರು ಕೊಟ್ಟಿರೋದ್ರಿಂದ ಅವ್ರು ಬಿತ್ತನೆ ಮಾಡಿ ಬೆಳೆ ಚೆನ್ನಾಗಿ ಬಂತು ಅಂತಂದರೆ ಆ 6,000 ರೂಪಾಯಿ 60,000 ರೂಪಾಯಿ ಆಗುತ್ತೆ. ಆದರೆ ಈ 2,000 ರೂಪಾಯಿ 20,000 ರೂಪಾಯಿ 2 ಲಕ್ಷ ರೂಪಾಯಿ ಆಗುತ್ತಾ? 20,000 ರೂಪಾಯಿ ಆಗುತ್ತಾ? ಆಯ್ತು ಅಂತಂದ್ರೆ ಆಗಲ್ಲ ಅಂತ ನಾನೇನು ಹೇಳ್ತಿಲ್ಲ, ಆಗಲ್ಲ ಅಂತ ನಾನು ಹೇಳ್ತಿಲ್ಲ. ನಾನು ಆಗಲ್ಲ ಅಂತ ಅವಾಗ್ಲೂ ಹೇಳಿಲ್ಲ, ಇವಾಗ್ಲೂ ಹೇಳ್ತಿಲ್ಲ, ಮುಂದೆನೂ ಹೇಳಲ್ಲ. ಆಗ ಆಯ್ತು ಅಂತಂದ್ರೆ ಅದಕ್ಕೆ ನಿಜವಾಗ್ಲೂ ಇವ್ರು ಹೇಳಿರೋದಕ್ಕೂ ಸರಿ ಹೋಗುತ್ತೆ ಹೊರತುವೆ ಸುಮ್ಮನೆ 2,000 ರೂಪಾಯಿ ಕೊಟ್ಟಿರೋದ್ರಿಂದ 1,500 ರೂಪಾಯಿ ಕೊಡೋದ್ರಿಂದ ಖಂಡಿತವಾಗ್ಲೂ ಇದು ದೇಶಕ್ಕೆ ಒಳ್ಳೇದಾಗೋದಿಲ್ಲ. ಇದ್ರ ಮುಖಾಂತರ ಒಂದು ಕೆಲಸಕ್ಕೆ ಇದನ್ನು ಮಾಡಿಕೊಂಡು, ಈಗ ನೋಡಿ, ನಾನು ತುಂಬ ಚಿಕ್ಕವನಾಗಿದ್ದಾಗ ಬಸ್ಸಲ್ಲಿ ಓಡಾಡ್ತಿದ್ದೆ. ಅವಾಗ ಬಸ್ ಪಾಸ್ ಕೊಡೋರು. ಹೌದು, 65 ರೂಪಾಯಿ ಸರ್ ನಮ್ಮ ಬಸ್ ಪಾಸ್ ಇಡೀ ವರ್ಷಕ್ಕೆ.
ಆದರೆ 60 ಸುಮ್ಮನೆ ಕೊಟ್ಬಿಡೋರ ನನಗೆ ಹೋಗಿದ ತಕ್ಷಣ. ನಾನು ಅದಕ್ಕೊಂದು ಫಾರ್ಮ್ ಫಿಲಪ್ ಮಾಡಿ ಹೆಡ್ ಮಾಸ್ಟರ್ ಹತ್ರ ಸೀಲ್ ಹಾಕಿಸ್ಕೊಂಡು ಬಂದ್ಕೊಟ್ರೆ ಆ ಜಾಗಕ್ಕೆ ಮಾತ್ರ ನಾನು ಎಲ್ಲಿ ನಮ್ಮನೆಯಲ್ಲಿದೆ ನನ್ನ ಸ್ಕೂಲಲ್ಲಿದೆ ಅಲ್ಲಿಂದ ಅಲ್ಲಿಗೆ ಒಂದು ಸತಿ ಬಸ್ ಚೇಂಜ್ ಮಾಡೋದಕ್ಕೆ ಒಂದು ಮಧ್ಯ ಸ್ಟಾಪು, ಇದಿಷ್ಟಕ್ಕೆ ಮಾತ್ರ. ಈ ಥರ ಒಂದು ನಿರ್ದಿಷ್ಟವಾಗಿ ಒಂದು ಕ್ರಮವಾಗಿ ಮಾಡಿದ್ದೇ ಆಯಿತು ಅಂತಂದರೆ ಫ್ರೀ ಬಸ್ಸನ್ನು ನಾನು ಹೇಳ್ತಾ ಇರೋದು, ಫ್ರೀ ಬಸ್ಸನ್ನು ನಾವು ಈ ಥರ ಕ್ರಮ ಮಾಡಿ, ನೀವು ಧರ್ಮಸ್ಥಳಕ್ಕೆ ಹೋಗ್ತಿರೋ ಅಥವಾ ತಿರುಪತಿಗೆ ಹೋಗ್ತಿರೋ ವರ್ಷಕ್ಕೆ ಇಷ್ಟು ಪ್ರಯಾಣಗಳು ನಿಮ್ಗೆ ಉಚಿತವಾಗಿದೆ. ಇಲ್ಲ ನೀವು ಕೆಲ್ಸಕ್ಕೆ ಹೋಗ್ತೀರಿ ಅಂತಂದ್ರೆ ನೀವು ಕೆಲ್ಸಕ್ಕೆ ಹೋಗೋದಕ್ಕೆ ಇಲ್ಲಿಂದ ಇಲ್ಲಿಗೆ ಇದೆ ಅಂತ ಹೇಳಿದ್ದೆ ಆದರೆ ಅದು ಉತ್ತಮವಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. 3 ಜನರಿಗೂ ಕೂಡ ಇಷ್ಟ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಕೊಡೋದ್ರಲ್ಲಿ ನಮ್ದು ಅಬ್ಜೆಕ್ಷನ್ ಇರಲಿಲ್ಲ, ಆದರೆ ಕೊಡುವಂತಹ ವ್ಯವಸ್ಥೆಯನ್ನು ಸರಿಯಾದವರಿಗೆ ಸರಿಯಾದ ಪ್ರಮಾಣದಲ್ಲಿ ಅರ್ಹರಿಗೆ ಮಾತ್ರ ಯೋಜನೆಗಳು ತಲುಪಲಿ ಅನ್ನೋದು ನಮ್ಮ ವಾದ ಅಂತ ಅನೇಕ ಜನ ಹೇಳಿದ್ದ ನೀವು ಕೇಳಿಸ್ಕೊಂಡ್ರಿ. ಇದರೊಂದಿಗೆ ಇವತ್ತಿನ ಮೆಗಾ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.